ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 29 ಜುಲೈ 2020 ಹಿಂದೂ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಅಟ್ 2967 ಟೈಗರ್ಸ್ ಇಂಡಿಯಾಸ್ ಕೆಪಾಸಿಟಿ ಅಟ್ ಪೀಕ್. ಸೊ ಈ ಆರ್ಟಿಕಲನ್ನು ಯೂನಿಯನ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಮಿನಿಸ್ಟ್ರಿಯಿಂದ ರಿಲೀಸ್ ಆದಂತಹ ಸ್ಟೇಟಸ್ ಆಫ್ ಟೈಗರ್ಸ್, ಕೋ ಪ್ರಿಡೇಟರ್ಸ್ ಆ್ಯಂಡ್ ಪ್ರೇ ಅನ್ನೋ ರಿಪೋರ್ಟಿನ ಅನಾಲಿಸಿಸ್ ಮೇಲೆ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಲಿದ್ದೇವೆ. ಇದು ನಮಗೆ UPSC ಹಾಗೂ KPSC ಎರಡು KS ಎಕ್ಸಾಮಿಗೆ ಎನ್ವೈರ್ಮೆಂಟ್ ಸೆಕ್ಷನ್ನಲ್ಲಿ ಇದು ಸಹಕಾರಿಯಾಗಲಿದೆ. ಸೊ ಈ ಸ್ಟೇಟಸ್ ಆಫ್ ಟೈಗರ್, ಕೋ ಪ್ರಿಡೇಟರ್ ಆ್ಯಂಡ್ ಪ್ರೇ, ಸೊ ಈ ರಿಪೋರ್ಟಿನ ಹೆಸರನ್ನು ನೀವು ನೋಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಸ್ಟೇಟಸ್ ಆಫ್ ಟೈಗರ್, ಕೋ ಪ್ರಿಡೇಟರ್ ಆ್ಯಂಡ್ ಪ್ರೇ ಅನ್ನೋ ರಿಪೋರ್ಟಿನ ಅನಾಲಿಸಿಸನ್ನು ಇಲ್ಲಿ ಪೂರ್ತಿಯಾಗಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಜುಲೈ 29 ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಹೇಳಿ ಆಚರಿಸ್ತೀವಿ. ಸೊ ಈ ಡೇನೇ ಯಾಕೆ ಆಚರಿಸಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದು ನವಂಬರ್ 2010ರಲ್ಲಿ 13 ರಾಷ್ಟ್ರಗಳು, 13 ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಏನು ಕರಿತೀವಿ, ಸೊ ಈ ಎಲ್ಲ ರಾಷ್ಟ್ರಗಳು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಿಶ್ಚಯ ಮಾಡಲಾಯಿತು ಜುಲೈ 29 ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಹೇಳಿ ಡಿಸೈಡ್ ಮಾಡಲಾಗುವುದು ಅಂತ. ಆ್ಯಂಡ್ ಅತಿ ಮುಖ್ಯವಾಗಿ ಟೈಗರ್ ಫುಡ್ ಚೈನಿನ ಹೈಯೆಸ್ಟ್ ಪಿರಮಿಡಲ್ಲಿ ಬರ್ತದೆ. ಸೊ ಪಿರಮಿಡನ್ನು ನಾವು ಓದಿದ್ದೀವಿ. ಸೊ ಹೈಯೆಸ್ಟ್ ಫುಡ್ ಚೈನ್ ಪಿರಮಿಡ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಇದರಲ್ಲಿ ಟಾಪಲ್ಲಿ ಬರುವಂಥದ್ದು ಟೈಗರ್. ಸೊ ಯಾವುದೇ ಒಂದು ಎಕೋಸಿಸ್ಟಮ್ ಅಥವಾ ಬಯೋಡೈವರ್ಸಿಟಿಯ ಎಕಾಲಜಿಕಲ್ ಹೆಲ್ತ್ ಅಂತ ಏನು ಕರಿತೀವಿ, ಸೊ ಆ ಎಕಾಲಜಿಕಲ್ ಹೆಲ್ತನ್ನು ಮೇಂಟೈನ್ ಮಾಡಬೇಕು ಅಂದರೆ ಟೈಗರ್ ಪಾಪ್ಯುಲೇಷನ್ ಅಥವಾ ಟೈಗರ್ನ ನಂಬರ್ಸ್ ಆ ಬಯೋಸ್ಫಿಯರಲ್ಲಿ ಅಥವಾ ಎಕೋಸಿಸ್ಟಮಲ್ಲಿ ಇರುವಂಥದ್ದು ತುಂಬ ಮುಖ್ಯಕರವಾಗಿರ್ತದೆ. ಸೊ ಅದನ್ನು ಉಳಿಸೋದಕ್ಕೋಸ್ಕರ ಈ 13 ರಾಷ್ಟ್ರಗಳು ಒಂದಾಗಿ 2022ರವರೆಗೆ ಸುಮಾರು 6,000 ಟೈಗರ್ಸ್ಗಳ ಪಾಪ್ಯುಲೇಷನ್ಗೆ ಇನ್ಕ್ರೀಸ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ವರ್ಕ್ ಮಾಡಲು ಶುರು ಮಾಡಲಾಗಿತ್ತು. ಸೊ ಈ 13 ರಾಷ್ಟ್ರಗಳು ಯಾವ್ಯಾವು ಅಂತ ಹೇಳಿ ನೋಡಿದಾಗ ಇಂಡಿಯಾ, ಬಾಂಗ್ಲಾದೇಶ್, ನೇಪಾಲ್, ಭೂತಾನ್, ಮಯನ್ಮಾರ್, ಚೈನಾ, ಇಂಡೋನೇಷ್ಯಾ, ಮಲೇಷಿಯಾ, ಲಾವೋಸ್, ಥೈಲ್ಯಾಂಡ್, ವಿಯೆಟ್ನಾಂ, ಕಂಬೋಡಿಯಾ ಹಾಗೂ ರಷ್ಯಾ. ಸೊ ಈ 13 ರಾಷ್ಟ್ರಗಳು ಒಂದಾಗಿ ಡಿಸೈಡ್ ಮಾಡಿದಂಥದ್ದು 2010ರಲ್ಲಿ. ಹಾಗೂ ಈ ಸ್ಟೇಟಸ್ ಆಫ್ ಟೈಗರ್, ಕೋ ಪ್ರಿಡೇಟರ್ ಆ್ಯಂಡ್ ಪ್ರೇ ರಿಪೋರ್ಟಿನ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಟೈಗರ್ಸ್ ಇರುವಂಥದ್ದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಉತ್ತರಾಖಂಡಲ್ಲಿ ಇರುವಂಥದ್ದು ಇದು. ಸೊ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಆಗಿ ಕೇಳ್ಬೋದು. ಸೊ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿ ನೆಲೆಸಿರ್ತದೆ? ಉತ್ತರಾಖಂಡಲ್ಲಿ. ಹಾಗೂ ಈ ಸ್ಟೇಟಸ್ ರಿಪೋರ್ಟಿನ ಪ್ರಕಾರ ಅತಿ ಹೆಚ್ಚು ಟೈಗರ್ ರಿಸರ್ವ್ಸ್ ಹೊಂದಿರುವಂತಹ ನ್ಯಾಷನಲ್ ಪಾರ್ಕ್ ಯಾವುದು ಅಂತಲೂ ಪ್ರಶ್ನೆ ಕೇಳ್ಬೋದು. ಸೊ ಅತಿ ಹೆಚ್ಚು ಭಾರತದಲ್ಲಿ ಹೊಂದಿರುವಂತಹ ಟೈಗರ್ಸ್ ಹೊಂದಿರುವಂತಹ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ 231. ಅದರ ನಂತರ ನೆಕ್ಸ್ಟ್ ಬರೋದು ನಾಗರಹೊಳೆ 127, ಬಂಡೀಪುರ 126. ಸೊ 2ನೇ ಹಾಗೂ 3ನೇ ಸ್ಥಾನ ಹೊಂದಿರುವಂತಹ ನಾಗರಹೊಳೆ, ಬಂಡೀಪುರ ಎರಡೂ ಕರ್ನಾಟಕದಲ್ಲಿ ಇರುವಂತಹ ನ್ಯಾಷನಲ್ ಪಾರ್ಕ್ಗಳು. ಸೊ ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ಅನಾಲಿಸಿಸಲ್ಲಿ ನಾವು ನೋಡ್ತಾ ಇರುವಂಥದ್ದು ಭಾರತದಲ್ಲಿ ಇರುವಂತಹ ಟೈಗರ್ ಪಾಪ್ಯುಲೇಷನಲ್ಲಿ ಸುಮಾರು 70% ಭಾರತದಲ್ಲೇ ಇರುವಂತಹದ್ದು. ಹಾಗೂ ಈ ಅನಾಲಿಸಿಸ್ನಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಅಂದರೆ ಯಾವುದೇ ರಿಸರ್ವ್ಸ್ ಆಗಿರಲಿ ಅಲ್ಲಿನ ಸಸ್ಟೈನಬಲ್ ಪಾಪ್ಯುಲೇಷನ್, ಸೊ ಅದಕ್ಕೆ ಡೆನ್ಸಿಟಿಯನ್ನು ಸಹ ನಾವು ಮುಂದಿನ ಆರ್ಟಿಕಲ್ನಲ್ಲಿ ನೋಡ್ತೀವಿ. ಸೊ 2 ಆರ್ಟಿಕಲ್ಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಇದು ಒಂದು ಬ್ಯಾಕ್ಗ್ರೌಂಡನ್ನು ನಿಮಗೆ ಕೊಡುತ್ತದೆ. ಹಾಗೂ ಹಿಂದಿನ ಆರ್ಟಿಕಲಲ್ಲಿ ಹೇಳಿದ ಹಾಗೆ ಬಂಡೀಪುರ ಹಾಗೂ ನಾಗರಹೊಳೆ 2ನೇ ಸ್ಥಾನದಲ್ಲಿ ಬರುತ್ತದೆ, ಬಂಡೀಪುರ 3ನೇ ಸ್ಥಾನದಲ್ಲಿ ಬರುತ್ತದೆ. ಸೊ ಅದಕ್ಕೆ ಇನ್ನೂ ಉಳಿದ ಟೈಗರ್ ರಿಸರ್ವ್ಸ್ ಯಾವ್ಯಾವು ಅಂತ ನೋಡಿದಾಗ BRT ಟೈಗರ್ ಸ್ಯಾಂಕ್ಚುರಿ, ಭದ್ರಾ, ಕಾಳಿ ಹಾಗೂ ಸ್ಟೇಟಸ್ ಆಫ್ ಟೈಗರ್, ಕೋ ಪ್ರಿಡೇಟರ್ಸ್ ಆ್ಯಂಡ್ ಪ್ರೇ ಇನ್ ಇಂಡಿಯಾದಲ್ಲಿ ಕೊಟ್ಟಿರುವಂಥದ್ದು. ಡೆನ್ಸಿಟಿ ನೋಡಿದಾಗ ಅದಕ್ಕೆ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಇಲ್ಲಿ ಕೊಡಲಾಗಿದೆ. ನಾಗರಹೊಳೆಯಲ್ಲಿ 11.82 ಪ್ರತಿ 100 ಸ್ಕ್ವೇರ್ ಕಿಲೋಮೀಟರ್ ಚದರಡಿಗೆ, ಬಂಡೀಪುರದಲ್ಲಿ 7.7, BRTಯಲ್ಲಿ 4.96 ಹಾಗೂ ಭದ್ರಾದಲ್ಲಿ ಅತಿ ಕಡಿಮೆ ಇರುವಂಥದ್ದು. ಸೊ ಇದು ನಮಗೆ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ಅತಿ ಕಡಿಮೆ ಇರುವಂತಹ ಟೈಗರ್ ಪಾಪ್ಯುಲೇಷನ್ ಇರುವಂತಹ ರಿಸರ್ವ್ ಭದ್ರಾ ಟೈಗರ್ ರಿಸರ್ವ್, ಅಲ್ಲಿ 2.86 ಡೆನ್ಸಿಟಿ ಇರುವಂಥದ್ದು. ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂ ಬೇರೆ ಬೇರೆ ಯಾವ ಜಾಗಗಳಲ್ಲಿ ನಾವು ಟೈಗರ್ ಪಾಪ್ಯುಲೇಷನ್ನ ನೋಡಬಹುದು. MM ಹಿಲ್ಸ್ ವೈಲ್ಡ್ ಸ್ಯಾಂಕ್ಚುರಿ, ಮಡಿಕೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಮಡಿಕೇರಿ ಟೆರಿಟೋರಿಯಲ್ ಡಿವಿಷನ್, ವಿರಾಜ್ಪೇಟ್ ಟೆರಿಟೋರಿಯಲ್ ಡಿವಿಷನ್, ಕೊಪ್ಪ ವೈಲ್ಡ್ ಲೈಫ್ ಡಿವಿಷನ್, ಹಳಿಯಾಳ್ ಫಾರೆಸ್ಟ್ ಡಿವಿಷನ್. ಸೊ ಇಷ್ಟರಲ್ಲಿ ನಾವು ನೋಡ್ತೀವಿ. ಅದರ ಜೊತೆಗೆ ಯಾವುದೇ ಟೈಗರ್ ಸೆನ್ಸಸ್ ಮಾಡಿದಾಗ ನಾವು ಕ್ಯಾಮರಾ ಟ್ರ್ಯಾಪ್ ಅನ್ನೋ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತೀವಿ. ಅಂದರೆ ಕ್ಯಾಮ್ರಾಸನ್ನು ಅಳವಡಿಸಿರ್ತೀವಿ ಆ್ಯಂಡ್ ಪ್ರತಿ ಟೈಗರಿಗೂ ಬೇರೆ ಬೇರೆ ಸ್ಟ್ರೈಪ್ಸ್ ಇರೋದ್ರಿಂದ ಸೊ ಈ ಸ್ಟ್ರೈಪ್ಸ್ಗಳ ಆಧಾರದ ಮೇಲೆ ನಾವು ಟೈಗರ್ ಪಾಪ್ಯುಲೇಷನನ್ನು ಸೆನ್ಸಸ್ಸಲ್ಲಿ ಎಣಿಕೆ ಮಾಡೋದು. ಸೊ ಅದರ ಪ್ರಕಾರ 127 ಟೈಗರ್ಸ್ ನಾಗರಹೊಳೆಯಲ್ಲಿ ನಾವು ಕಂಡಿರುವಂಥದ್ದು, 126 ಬಂಡೀಪುರದಲ್ಲಿ, BRTಯಲ್ಲಿ 52, ಭದ್ರದಲ್ಲಿ 30 ಹಾಗೂ ಕಾಳಿಯಲ್ಲಿ 4. ಸೊ ಈ ರೀತಿಯಾಗಿ ನಂಬರ್ಸ್ಗಳನ್ನು ನಾವು ಕ್ಯಾಮ್ರಾ ಟೆಕ್ನಿಕನ್ನು ಜೊತೆಗೆ
ಆಧರಿಸ್ಕೊಂಡಿರೋದು. ಅದ್ರ ಜೊತೆಯಲ್ಲಿ ಈ ರಿಪೋರ್ಟ್ನಲ್ಲಿ ಈಗ ಇಲ್ಲಿ ಇರುವಂತಹ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಪ್ರೇ, ಯಾಕಂದರೆ ಒಂದು ಟೈಗರ್ ಏನಾದರೂ ಒಂದು ಜಾಗದಲ್ಲಿ ಇರಬೇಕು ಅಂದರೆ ಅದಕ್ಕೆ ಸರಿಯಾದ ಎಕಾಲಜಿಕಲ್ ಬ್ಯಾಲೆನ್ಸ್ ಇರಬೇಕು. ಅಂದರೆ ಅದು ಬೇಟೆಯಾಡಬೇಕಾಗಿರುವಂತಹ ಪ್ರಾಣಿಗಳು ಅದಕ್ಕೆ ಮುಂದೆ ಸಾಗಬೇಕು ಅಂತಂದರೆ ಈ ಅವಶ್ಯಕತೆಗಳು ಇರ್ತವೆ. ಸೊ ಅದಕ್ಕೋಸ್ಕರ ಆ ಪ್ರೇ ಆ್ಯನಿಮಲ್ಸನ್ನು ಸಹ ಅದು ಯಾವುದ್ರ ಮೇಲೆ ಅಟ್ಯಾಕ್ ಮಾಡುತ್ತದೆಯೋ ಆ ಆ್ಯನಿಮಲ್ಸ್ಗಳ ಸರ್ವೇನೂ ಮಾಡಿರುತ್ತಾರೆ. ಸೊ ಅಲ್ಲಿ ಚಿತ್ತಲ್, ಸಾಂಬಾರ್ ಗೌರ್, ವೈಲ್ಡ್ ಬೋರ್, ಬಾರ್ಕಿಂಗ್ ಡಿಯರ್, ಸೊ ಇವೆಲ್ಲವೂ ತುಂಬ ಸಫಿಷಿಯೆಂಟಾಗಿರೋದ್ರಿಂದ ಟೈಗರ್ ಪಾಪ್ಯುಲೇಷನ್ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೆಯಲು ಸಾಧ್ಯವಿದೆ ಅನ್ನೋದನ್ನು ನೋಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇಲ್ಲಿ ಈ ಸ್ಟೇಟಸ್ ರಿಪೋರ್ಟಲ್ಲಿ ಹಾಗೂ ಕನ್ಸರ್ವೇಷನ್ ಆ್ಯಕ್ಟಿವಿಸ್ಟ್ ಅಂತ ಏನು ಕರಿತೀವಿ, ಟೈಗರ್ ಕನ್ಸರ್ವೇಷನ್ ಆ್ಯಕ್ಟಿವಿಸ್ಟ್ಗಳು, ಅವ್ರು ಹೇಳ್ತಾ ಇರುವಂಥದ್ದು ಕೆಲವೊಂದು ಹ್ಯಾಬಿಟ್ಯಾಟ್ಸ್ ಮತ್ತು ಕಾರಿಡಾರ್ಸ್ಗಳಲ್ಲಿ ತುಂಬ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದಾವೆ. ಅದು ರೈಲ್ವೆ ಲೈನ್ಸಿಂದ ಆಗಿರ್ಬೋದು, ಹೈವೇ ಪ್ರಾಜೆಕ್ಟ್ಸಿಂದ ಆಗಿರ್ಬೋದು, ಅಥವಾ ದೊಡ್ಡ ಟ್ರಾನ್ಸ್ಮಿಷನ್ ಲೈನ್ಸ್ ಹೋಗೋದ್ರಿಂದ ಆಗಿರ್ಬೋದು. ಸೊ ಇದರಿಂದಾಗಿ ಈ ಹ್ಯಾಬಿಟ್ಯಾಟ್ಸ್ ಮತ್ತು ಕಾರಿಡಾರ್ಸಲ್ಲಿ, ಹ್ಯಾಬಿಟ್ಯಾಟ್ಸ್ ಅಂದರೆ ಎಲ್ಲಿ ಟೈಗರ್ ಪಾಪ್ಯುಲೇಷನ್ ನೆಲೆಸಿರುತ್ತದೆ ಅದನ್ನು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಕಾರಿಡಾರ್ಸ್ ಅಂತಂದರೆ ಯಾವ ದಾರಿಲಿ ಅಥವಾ ಯಾವ ರೀಜನಲ್ಲಿ ಟೈಗರ್ ಓಡಾಡುತ್ತದೆಯೋ ಅದನ್ನು ನಾವು ಕಾರಿಡಾರ್ಸ್ ಅಂತ ಕರಿತೀವಿ. ಸೊ ಈ ಎರಡಕ್ಕೂ ಯಾವಾಗ ಧಕ್ಕೆ ಉಂಟಾಗುತ್ತದೆಯೋ ಆವಾಗ ಟೈಗರ್ ಪಾಪ್ಯುಲೇಷನಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತೀವಿ, ಹೆಚ್ಚು ಕಮ್ಮಿ ಆಗೋದನ್ನು. ಸೊ ಅದನ್ನು ಯಾವಾಗ ಉಳಿಸ್ಕೊತೀವೋ ನಂಬರ್ಸ್ ಹೆಚ್ಚಾಗುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ಸ್ಗಳನ್ನು ತಡೆ ಹಿಡಿಯಬೇಕು ಅಥವಾ ಈ ಪ್ರಾಜೆಕ್ಟ್ಗಳನ್ನು ಕಡಿಮೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಇಂಪಾರ್ಟೆನ್ಸಲ್ಲಿ ತೋರಿಸ್ತಾ ಇರುವಂತಹದ್ದು. ಅದ್ರ ಜೊತೆಯಲ್ಲಿ ಉದಾಹರಣೆಗೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಮಾಡ್ತಾ ಇರುವಂತಹ ಮೇಕೆದಾಟು ಡ್ಯಾಮ್ ಅಂದ ಬಹಳಷ್ಟು ಹ್ಯಾಬಿಟ್ಯಾಟಿಗೂ ಹಾಗೂ ಕಾರಿಡಾರಿಗೂ ಎಫೆಕ್ಟ್ ಆಗುವ ಸಾಧ್ಯತೆಗಳಿದ್ದಾವೆ. ಸೊ ಈ ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ಮತ್ತೆ ಎಕ್ಸಾಮಿನೇಷನ್ ಮಾಡಿ ಯಾವ ರೀತಿಯಾಗಿ ಬದಲಾವಣೆ ಮಾಡೋದ್ರಿಂದ ಈ ಪ್ರಾಜೆಕ್ಟ್ ಈ ಹ್ಯಾಬಿಟ್ಯಾಟ್ ಹಾಗೂ ಕಾರಿಡಾರಿಗೆ ಸಹಕಾರಿಯಾಗಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕೊಟ್ಟಿರುವಂಥ ವಿಷಯ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಡೈರೆಕ್ಟ್ ಕ್ವಶನ್ ಆಗಿ ಬರಬಹುದು. ಹಾಗೂ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಂಡಿದ್ದಲ್ಲಿ ನಿಮಗೆ ಸಹಕಾರಿಯಾಗುತ್ತದೆ. ಈಗಿನ 2ನೇ ಆರ್ಟಿಕಲ್ನಲ್ಲಿ ಗವರ್ಮೆಂಟ್ ನೋಟಿಫೈಸ್ 100% FDI ಇನ್ ಏರ್ ಇಂಡಿಯಾ ಫಾರ್ NRIs. ಸೊ ಈ ಆರ್ಟಿಕಲ್ನಲ್ಲಿ ನಾವು ಗವರ್ಮೆಂಟು ಡಿಸ್ಇನ್ವೆಸ್ಟ್ಮೆಂಟ್ ಕಡೆಗೆ ಮಾಡ್ತಾ ಇರುವಂತಹ ಒಂದು ಸ್ಟೆಪ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯಾವುದೇ ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಯಾವುದೇ ಫಾರಿನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಮಾಡಬೇಕಾಗಿರುವ ಬದಲಾವಣೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ. ಸೊ ಭಾರತ ಸರ್ಕಾರ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ಮಾಡಿದಂತಹ ಬದಲಾವಣೆಗಳನ್ನು ಇಲ್ಲಿ ನೋಡಲಿದ್ದೇವೆ. ಸೊ ಅವರು ಮಾಡಿದಂತಹ ಬದಲಾವಣೆ ಏರ್ ಇಂಡಿಯಾದಲ್ಲಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ NRIಸ್ನ ಸಹ ಅಲೌ ಮಾಡಿರುವಂಥದ್ದು. ಅದು 100% ಥ್ರೂ ಆಟೋಮೆಟಿಕ್ ರೂಟ್. ಸೊ ನಾವು ಮೊನ್ನೆ ಒಂದು ಆರ್ಟಿಕಲ್ನಲ್ಲಿ ನೋಡ್ತಾ ಇದ್ವಿ. ಸೊ ಯಾವುದೇ ಚೈನೀಸ್ ಕಂಪನೀಸ್ ಅಥವಾ ಭಾರತದೊಂದಿಗೆ ಲ್ಯಾಂಡ್ ಬೌಂಡ್ರಿ ಹೊಂದಿರುವಂತಹ ಬೇರೆ ರಾಷ್ಟ್ರಗಳು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಅಪ್ರೂವಲ್ ಪಡಿಬೇಕಾಗಿರ್ತದೆ. ಅದು ಇಂಡೈರೆಕ್ಟ್ ರೂಟ್. ಸೊ ಡೈರೆಕ್ಟ್ ರೂಟಲ್ಲಿ ಬರೀ RBIಗೆ ಇನ್ಫಾರ್ಮ್ ಮಾಡಿದರೆ ಸಾಕು. ಸೊ ಆ ನಿಟ್ಟಿನಲ್ಲಿ ಏರ್ ಇಂಡಿಯಾದಲ್ಲಿ ಏನಾದರೂ NRIs ಇನ್ವೆಸ್ಟ್ ಮಾಡಬೇಕಾದಲ್ಲಿ 100% FDIಯನ್ನು ಅಲೌ ಮಾಡಿರುವಂತಹದ್ದು. ಸೊ ಈ ಅಮೆಂಡ್ಮೆಂಟ್ ಬಗ್ಗೆ ಇಲ್ಲಿ ಮಾತಾಡ್ತಿದ್ದೀವಿ. ಸೊ FEMA ಬಗ್ಗೆ ಮಾತಾಡಬೇಕು ಅಂದರೆ ಇದು ಈ ಲೆಜಿಸ್ಲೇಷನನ್ನು ಜಾರಿಗೆ ತಂದಿರುವಂತಹದ್ದು 1973ರಲ್ಲಿ. ಇದರ ಅಡಿಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಸೆಕ್ಯೂರಿಟೀಸ್ ಹಾಗೂ ಟ್ರಾನ್ಸಾಕ್ಷನ್ಸ್ ಫಾರಿನ್ ಎಕ್ಸ್ಚೇಂಜಲ್ಲಿ ಹಾಗೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಫ್ ಕರೆನ್ಸಿಯಲ್ಲಿ ಇದರಲ್ಲಿ ಏನಾದರೂ ಬದಲಾವಣೆಗಳು ಅಥವಾ ಇದರಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಅಂತಂದರೆ ಈ ಆ್ಯಕ್ಟಿನ ಅಡಿಯಲ್ಲೇ ಮಾಡಬೇಕಾಗಿರುವಂಥದ್ದು. ಸೊ ಮೊದಲಿಗೆ 100% FDI ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾಗೆ ಮಾತ್ರ ಅಲೌ ಇದ್ದಿದ್ದು. ಅದು ಏರ್ ಟ್ರಾನ್ಸ್ಪೋರ್ಟಲ್ಲಿ, ನಾಟ್ ಏರ್ ಇಂಡಿಯಾದಲ್ಲಿ. ಸೊ ಏರ್ ಇಂಡಿಯಾ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್. ಅದು ಏರ್ ಟ್ರಾನ್ಸ್ಪೋರ್ಟ್ ಅಂದರೆ ಕಾರ್ಗೋ. ಸೊ ಯಾವುದೇ ಕಾರ್ಗೋದನ್ನು ಒಂದು ದೇಶದ ಏರ್ ಟ್ರಾನ್ಸ್ಪೋರ್ಟ್ ಏರ್ ಇಂಡಿಯಾದಿಂದ ಯೂಸ್ ಮಾಡ್ಕೊಂಡು ಮಾಡ್ತಾ ಇರುವಂಥದ್ದು ಮಾತ್ರ ಅಲೌ ಮಾಡಲಾಗಿತ್ತು. ಇದನ್ನು ಬದಲಾಯಿಸಿ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾನ ಬದಲಾಯಿಸಿ NRIಸಿಗೆ ಚೇಂಜ್ ಮಾಡಿರುವಂತಹದ್ದು. ಸೊ ಹಾಗೂ 100% FDI ಏರ್ ಟ್ರಾನ್ಸ್ಪೋರ್ಟ್ ಹಾಗೂ ಏರ್ ಇಂಡಿಯಾ ಆಟೋಮೆಟಿಕ್ ರೂಟಿಂದ. ಸೊ ಈ ಬದಲಾವಣೆಯ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಓದ್ತಾ ಇದ್ದೀವಿ. ಸೊ ನಾವು ಎಷ್ಟೋ ಸರಿ ನೋಡ್ತಾ ಇರ್ತೀವಿ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಲು ಡಿಸ್ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಇದೆ ಅಂತ ಹೇಳಿ. ಸೊ ದಟ್ ಮೋರ್ ಆರ್ಗನೈಸೇಷನಲ್ ಕೆಪಾಸಿಟೀಸ್ ಹಾಗೂ ಮೋರ್ ಡಿಸಿಪ್ಲಿನ್ ಬರುತ್ತದೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಉದಾಹರಣೆಯಾಗಿ ನಾವು ನೋಟ್ಸನ್ನಾಗಿ ಮಾಡ್ಕೋಬೋದು. ಸೊ ಯಾವ ರೀತಿಯಾಗಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ಸ್ ಎಂಟರ್ಪ್ರೈಸಸಲ್ಲಿ ಹೇಗೆ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಲು ಭಾರತ ತಗೊತಿರುವಂತಹ ಕ್ರಮಗಳನ್ನು ಬರೀರಿ ಅಂತ ಹೇಳಿ ಮೇನ್ಸ್ UPSC ಎಕಾನಮಿ ಡಿಸ್ಇನ್ವೆಸ್ಟ್ಮೆಂಟ್ ಸೆಕ್ಷನ್ನಲ್ಲಿ ಹಾಗೂ KS ಅಲ್ಲೂ ಸಹ ನಾವು ಇಲ್ಲಿ ಕೊಟ್ಟಿರುವಂತಹ ವಿಷಯನ ಉಪಯೋಗಿಸ್ಕೋಬೋದು. ಸೊ
ಹೇಗೆ ಅದನ್ನು ಇಂಪ್ರೂವ್ಮೆಂಟ್ಸ್ ಮಾಡ್ತಿದೆ ಸರ್ಕಾರ ಅಂದಾಗ ಇದು ನಮಗೆ ಉದಾಹರಣೆಯಾಗಿ ಉಪಯುಕ್ತವಾಗಲಿದೆ. ಸೊ ಫೆಮಾ ಬಗ್ಗೆ ಮಾತಾಡಬೇಕು ಅಂದರೆ ಸಿಂಪಲ್ಲಾಗಿ ಈ ಲೆಜಿಸ್ಲೇಷನ್ನ 1973ರಲ್ಲಿ ತರಲಾಯಿತು. ಈ 3 ಸೆಕ್ಷನ್ಸಲ್ಲಿ ಆಗುವಂತಹ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಫಾರಿನ್ ಟ್ರಾನ್ಸಾಕ್ಷನ್ಸನ್ನು ಈ ರೂಲ್ಸಿನ ಅಡಿಯಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಸೊ ಓವರ್ಸೀಸ್ ಸಿಟಿಸನ್ಸಿಂದ NRIಸಿಗೆ ಚೇಂಜ್ ಮಾಡಲಾಗಿದೆ. NRIಸು 100% FDI ಏರ್ ಟ್ರಾನ್ಸ್ಪೋರ್ಟ್ನ ಜೊತೆಗೆ ಏರ್ ಪ್ಯಾಸೆಂಜರ್ಸ್ ಅಂದರೆ ಏರ್ ಇಂಡಿಯಾದಲ್ಲೂ ಸಹ ಆಟೋಮೆಟಿಕ್ ರೂಟಿಂದ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋದನ್ನು ಅಮೆಂಡ್ಮೆಂಟ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಂದಿನ ಮುಂದಿನ ಆರ್ಟಿಕಲ್ ನೋಟಿಫಿಕೇಶನ್ ಆನ್ 74% FDI ಇನ್ ಡಿಫೆನ್ಸ್ ಸೆಕ್ಟರ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಭಾರತ ಸರ್ಕಾರ ಮಾಡಿದಂತಹ ರಕ್ಷಣಾ ಕ್ಷೇತ್ರದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ 74% ಏರಿಸಿರುವಂತಹ ನಿಟ್ಟಿನಲ್ಲಿ ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ಅಗೇನ್ ಯಾವಾಗಲೂ FDIಗೆ ಹೆಚ್ಚಿನ ಮಾತ್ರದಲ್ಲಿ ಅಥವಾ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟಿಗೆ ಮಾಡ್ತಾ ಇರುವಂತಹ ಪ್ರಾವಿಷನ್ಸ್ ಯಾವುದೇ ಆಗಿರಲಿ ಅದು ಇಂಪ್ರೂವ್ಮೆಂಟ್ಸ್ಗೋಸ್ಕರ ಮಾಡುವಂಥದ್ದು, ಇಂಪ್ರೂವ್ಮೆಂಟ್ಸ್ ಹಾಗೂ ಎಫಿಷಿಯನ್ಸಿನ ಜಾಸ್ತಿ ಮಾಡೋದಕ್ಕೋಸ್ಕರ. ಸೊ ಇವೆರಡನ್ನೂ ಇನ್ಕ್ರೀಸನ್ಗೋಸ್ಕರ ಉದ್ದೇಶವಾಗಿರುತ್ತದೆ. ಸೊ ಈ ಆರ್ಟಿಕಲ್ನಲ್ಲಿ ಈಗ ಭಾರತ ಸರ್ಕಾರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಡಿಫೆನ್ಸ್ ಕ್ಷೇತ್ರದಲ್ಲಿ 74% ಹೆಚ್ಚಿಸಿರೋದ್ರಿಂದ ಆ ಆರ್ಟಿಕಲ್ನ ಡಿಸ್ಕ್ರಿಪ್ಷನ್ ಇಲ್ಲಿ ನೋಡಲಿದ್ದೇವೆ. ಸೊ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ UPSC ಸೆಕ್ಷನ್ ಹಾಗೂ ನಾನು ಹೇಳಿದ ಹಾಗೆ FDI ಎಕಾನಮಿ ಸೆಕ್ಷನಲ್ಲೂ ಸಹ KAS ಪರೀಕ್ಷೆ ಹಾಗೂ UPSC ಎರಡರಲ್ಲೂ ನಮಗೆ ಇದು ಸಹಕಾರಿಯಾಗಲಿದೆ. ಹಾಗಾದರೆ ಇಲ್ಲಿ ಇನ್ನೊಂದು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ 2020 ಇರುವಂತಹ ಡಾಕ್ಯುಮೆಂಟನ್ನು ನೇಮನ್ನು ಬದಲಾಯಿಸಿ ಡಿಫೆನ್ಸ್ ಅಕ್ವಿಸಿಷನ್ ಪ್ರೊಸೀಜರ್ 2020 ಅಂತ ಮಾಡಿರುವಂಥದ್ದು. ಸೊ ಈ ಒಂದು ಬದಲಾವಣೆಯನ್ನು ನಾವು ನೆನ್ಪಿಟ್ಕೋಬೇಕು. ಅದರ ಜೊತೆಯಲ್ಲಿ ಇಂಡಿಜಿನೈಸೇಷನ್ ಆಫ್ ಸ್ಪೇರ್ಸ್ ಆ್ಯಂಡ್ ಸಬ್ ಅಸೆಂಬ್ಲೀಸ್. ಸೊ ಈ ಮಿಲಿಟ್ರಿ ಹಾರ್ಡ್ವೇರಲ್ಲಿ ಏನು ಕಾಂಪೊನೆಂಟ್ಸ್ ಬೇಕಾಗಿರ್ತಾವೆ, ಸ್ಪೇರ್ಸ್ ಬೇಕಾಗಿರ್ತಾವೆ ಹಾಗೂ ಅಸೆಂಬಲ್ ಮಾಡುವಂತಹ ಕಾಂಪೊನೆಂಟ್ಸ್ ಬೇಕಾಗಿರ್ತಾವೆ, ಅವನ್ನೆಲ್ಲವನ್ನು ಭಾರತದಲ್ಲೇ ಪ್ರೊಡಕ್ಷನ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಟಾರ್ಗೆಟ್ ಮಾಡುತ್ತಾ ಇರುವಂತಹ ಪ್ರೋಗ್ರಾಮ್ ಆಗಿರುತ್ತದೆ. ಅದರ ಜೊತೆಯಲ್ಲಿ ಮೇ ತಿಂಗಳಲ್ಲಿ ಸರ್ಕಾರ ಹೆಚ್ಚಿನ ಸ್ಟೆಪ್ಸ್ಗಳನ್ನು ಡೊಮೆಸ್ಟಿಕ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ಅಂದರೆ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಲು ತಗೊಂಡಿರುವಂತಹ ಕ್ರಮಗಳ ಬಗ್ಗೆ ಇಲ್ಲಿ ಪಾಯಿಂಟ್ಸ್ಗಳನ್ನಾಗಿ ಮಾಡ್ಕೋಬಹುದು. ಸೊ ಈ ಪಾಯಿಂಟ್ಸನ್ನು ನೀವು ನೋಟ್ ಮಾಡ್ಕೋಬೇಕು. ಮೊದಲನೇದು ಇಂಪೋರ್ಟ್ ಲಿಸ್ಟ್. ಸೊ ಯಾವುದು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅಂದರೆ ಒಂದು ಯಾವುದರ ಇಂಪೋರ್ಟ್ ಪ್ರಾಡಕ್ಟ್ಸನ್ನು ಏನಿರ್ತಾವೋ ನೆಗೆಟಿವ್ ಮಾಡಿದ್ದಲ್ಲಿ ಅವು ಇಂಪೋರ್ಟ್ ಮಾಡೋ ಹಾಗಿಲ್ಲ, ಭಾರತದಲ್ಲೇ ಅವನ್ನ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಉತ್ಪಾದನೆ ಮಾಡಬೇಕು. ಎರಡನೇದು ಸಪರೇಟಾಗಿ ಬಜೆಟ್ ಅಲೋಕೇಶನ್ ಮಾಡಿರೋದು ಡಿಫೆನ್ಸ್ ಡೊಮೆಸ್ಟಿಕ್ ಪ್ರೊಕ್ಯೂರ್ಮೆಂಟಿಗೆ. ಮತ್ತು ಇಂಡಿಜಿನೈಸೇಷನ್ ಸ್ಪೇರ್ಸ್ ಹಾಗೂ ಅಂದರೆ ಡೊಮೆಸ್ಟಿಕ್ ಆಗಿ ಸ್ಪೇರ್ಸ್ ಮತ್ತು ಕಾಂಪೊನೆಂಟ್ಸ್ಗಳನ್ನು ಪ್ರೊಡಕ್ಷನ್ ಮಾಡುವುದು. ಅದರ ಜೊತೆಯಲ್ಲಿ FDI ಕ್ಯಾಪ್ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಇದ್ದಂತಹ ಲಿಮಿಟನ್ನು 49%ದಿಂದ 74%ಕ್ಕೆ ಏರಿಸಿರುವಂಥದ್ದು. ಸೊ ಇವೆಲ್ಲ ಕ್ರಮಗಳನ್ನು ಯಾವ ರೀತಿಯಾಗಿ ಭಾರತ ಸರ್ಕಾರ ಅಥವಾ ಡಿಫೆನ್ಸ್ ಸೆಕ್ಟರಲ್ಲಿ ಇಂಡಿಜಿನೈಸೇಷನಿಗೆ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದನ್ನು ಮಾತಾಡಿದಾಗ ಈ 5 ಪಾಯಿಂಟ್ಸ್ಗಳನ್ನು ನಾವು ಬರೆಯಬಹುದು. ಅದರ ಜೊತೆಯಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಈ ಡಿಫೆನ್ಸ್ ಸೆಕ್ಟರಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಅಂದರೆ ಎಕ್ಸ್ಪೋರ್ಟ್ ಏನು ಮಾಡ್ತಾ ಇದ್ದೀವಿ ಭಾರತದಲ್ಲಿ ಅದರ ಹೆಚ್ಚಿನ ಶೇರನ್ನು ಪಬ್ಲಿಕ್ ಸೆಕ್ಟರ್ ಹೊಂದಿರುತ್ತದೆ. ಸೊ ಇದು ಒಂದು ಡೈರೆಕ್ಟ್ ಸ್ಟೇಟ್ಮೆಂಟ್ ಆಗೂ ಸಹ ನಮಗೆ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಪ್ರೈವೇಟ್ ಸೆಕ್ಟರ್ಗಿಂತಲೂ ಪಬ್ಲಿಕ್ ಸೆಕ್ಟರ್ ಹೆಚ್ಚಿನ ಮಾತ್ರದಲ್ಲಿ ಶೇರ್ಸನ್ನು ಹೊಂದಿರುತ್ತದೆ ಡಿಫೆನ್ಸ್ ಎಕ್ಸ್ಪೋರ್ಟಲ್ಲಿ. ಸೊ ಪಬ್ಲಿಕ್ ಸೆಕ್ಟರ್ ಸುಮಾರು $8 ಬಿಲಿಯನ್ ಆಗಿದ್ದಲ್ಲಿ ಪ್ರೈವೇಟ್ ಸೆಕ್ಟರ್ ಸುಮಾರು $2 ಬಿಲಿಯನ್ ಅಷ್ಟು ಶೇರ್ಗಳನ್ನು ಹೊಂದಿರುತ್ತದೆ. ಅದ್ರ ಜೊತೆಯಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಎಕ್ಸ್ಪೋರ್ಟ್ ಮಾಡೋದು ಯಾವ್ಯಾವ ಕಂಪನೀಸಿಗೆ ಅಂದಾಗ ಲಾಕ್ಹೀಡ್ ಮಾರ್ಟಿನ್, ಬೋಯಿಂಗ್, ಥೇಲ್ಸ್, ಡಸಾಲ್ಟ್ ಏವಿಯೇಷನ್. ಸೊ ಇವೆಲ್ಲದಕ್ಕೂ ಭಾರತದಿಂದ ಕಾಂಪೊನೆಂಟ್ಸ್ಗಳು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ C-130 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಏನಿದೆ ಅದು ಮ್ಯಾನುಫ್ಯಾಕ್ಚರ್ ಮಾಡೋದು ಲಾಕ್ಹೀಡ್ ಮಾರ್ಟಿನ್ ಅಂತ ಹೇಳಿ. ಅದಕ್ಕೆ ಬೇಕಾದಂತಹ ಕಾಂಪೊನೆಂಟ್ಸು ಟಾಟಾ ಗ್ರೂಪ್ಸ್ ಹೈದರಾಬಾದಲ್ಲಿ ಇರುವಂತಹ ಕಂಪನಿಯಿಂದ ಎಕ್ಸ್ಪೋರ್ಟ್ ಆಗ್ತಾ ಇರೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕಂತೆ. ಸೊ ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಯಾವ ರೀತಿಯಾಗಿ ಭಾರತ ಸರ್ಕಾರ ರಕ್ಷಣಾ ಕ್ಷೇತ್ರದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸಿಗೆ ಡೊಮೆಸ್ಟಿಕ್ ಪ್ರೊಡಕ್ಷನ್ಗೋಸ್ಕರ ತಗೊಳ್ತಾ ಇರುವಂತಹ ಕ್ರಮಗಳು, ಅದರಲ್ಲಿ ಈಗ ಸದ್ಯಕ್ಕೆ ಇರುವಂತಹ 49% ಕ್ಯಾಪನ್ನು ಅಂದರೆ ಲಿಮಿಟೇಷನನ್ನು ಬದಲಾಯಿಸಿ 74%ಕ್ಕೆ ಇನ್ಕ್ರೀಸ್ ಮಾಡಿರೋದನ್ನು ನಾವು ಇಲ್ಲಿ ಒಟ್ಟಾರೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಈ ಪಾಯಿಂಟ್ಸನ್ನು ನಾವು ನೋಟ್ ಮಾಡ್ಕೊಂಡಿದ್ದಲ್ಲಿ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಸೂಕ್ತವಾಗಿ ನಾವು ಇದನ್ನು ಬರೆಯಬಹುದು. ಮುಂದಿನ ಆರ್ಟಿಕಲ್ ಚೈನಾ ಹಾಲ್ಡ್ಸ್ ಹಾಂಗ್ಕಾಂಗ್ ಎಕ್ಸ್ಟ್ರಡಿಷನ್ ಪ್ಯಾಕ್ಟ್ಸ್ ವಿತ್ ಕೆನಡಾ, ಆಸ್ಟ್ರೇಲಿಯಾ ಆ್ಯಂಡ್ UK.
ಸೊ ಈ ಆರ್ಟಿಕಲ್ನಲ್ಲಿ ನಾವು ಯಾವ ರೀತಿಯಾಗಿ ಈಗ ಚೈನೀಸ್ ರಿಲೇಷನ್ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ನ್ಯಾಷನಲ್ ಸೆಕ್ಯೂರಿಟಿ ಲಾ ಬಗ್ಗೆ ನಾವು ಮಾತಾಡಿದ್ವಿ. ಸೊ 1997ರಲ್ಲಿ ಯಾವಾಗ ಹಾಂಗ್ಕಾಂಗನ್ನು ಚೈನಾಗೆ ಹಸ್ತಾಂತರಿಸಲಾಯಿತು, ಸೊ ಅಲ್ಲಿಂದ ಈಗ ಇಂಟ್ರೊಡ್ಯೂಸ್ ಮಾಡಿದಂತಹ ನ್ಯಾಷನಲ್ ಸೆಕ್ಯೂರಿಟಿ ಲಾ ಇಂದಾಗಿ ಸಾಮಾಜಿಕ ಪ್ರಜೆಗಳು ಹಾಗೂ ಹ್ಯೂಮನ್ ರೈಟ್ಸ್ ಪ್ರಜೆಗಳ ಹಕ್ಕುಗಳಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಪ್ರಪಂಚದಲ್ಲಿ ಚೈನಾದ ರಿಲೇಷನ್ ಬದಲಾಗ್ತಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ನಾವು ನೋಡೋದು ಎಕ್ಸ್ಟ್ರಡಿಷನ್ ಪ್ಯಾಕ್ಟ್ ಅಂದರೆ ಏನು. ಸೊ ಇದಕ್ಕೆ ಉದಾಹರಣೆಯಾಗಿ ನಾವು ಲಂಡನ್ ಜೊತೆ ಭಾರತದ ಸಂಬಂಧಗಳು ಇದ್ದದ್ದನ್ನು ನೋಡಿದ್ವಿ ವಿಜಯ್ ಮಲ್ಯ ಕೇಸಲ್ಲಿ. ಸೊ ಎಕ್ಸ್ಟ್ರಡಿಷನ್ ಕೇಸಸನ್ನು ನಾವು ಫೈಲ್ ಮಾಡಿಬಿಟ್ಟು ಬೇರೆ ಜ್ಯೂರಿಸ್ಡಿಕ್ಷನಲ್ಲಿ, ಈಗ ವಿಜಯ್ ಮಲ್ಯ ಮಾಡಿರುವಂಥದ್ದು ಭಾರತದಲ್ಲಿ ತಪ್ಪು, ಸೊ ಅವ್ರು ತಪ್ಪಿಸ್ಕೊಂಡು ಲಂಡನಿಗೆ ಹೋದಾಗ ಅಲ್ಲಿಂದ ಅವರಿಗೆ ವಾಪಸ್ ತರಬೇಕು ಅಂತಂದರೆ ಎಕ್ಸ್ಟ್ರಡಿಷನ್ ಟ್ರೀಟಿನ ಮಾಡ್ಕೊಂಡಿರ್ತೀವಿ ಆ ರಾಷ್ಟ್ರದೊಂದಿಗೆ. ಅದರ ಅಡಿಯಲ್ಲಿ ಅಲ್ಲಿ ಇರುವಂತಹ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಅವರಿಗೆ ಅರೆಸ್ಟ್ ಮಾಡಿಬಿಟ್ಟು ಭಾರತಕ್ಕೆ ಹಸ್ತಾಂತರಿಸ್ತಾರೆ. ಸೊ ಇದು ಉದಾಹರಣೆಯನ್ನಾಗಿ ತಗೋಬೋದು. ಸೊ ಚೈನಾ ಈ ಎಕ್ಸ್ಟ್ರಡಿಷನ್ ಟ್ರೀಟಿಯನ್ನು ಹಾಂಗ್ಕಾಂಗ್ ಜೊತೆಯಲ್ಲಿದ್ದ ಕೆನಡಾ, ಆಸ್ಟ್ರೇಲಿಯಾ ಹಾಗೂ ಬ್ರಿಟನ್ನಿನ ಜೊತೆಯಲ್ಲಿ ಕಡಿದು ಹಾಕಿರುತ್ತದೆ, ಅಂದರೆ ತೆಗೆದು ಹಾಕಿರುತ್ತದೆ. ಯಾಕೆ ಅಂದರೆ ಈ ರಾಷ್ಟ್ರಗಳು ಸಹ ಚೈನೀಸ್ ಜೊತೆಯಲ್ಲಿ ಅಥವಾ ಚೈನಾ ಜೊತೆಯಲ್ಲಿ ಎಕ್ಸ್ಟ್ರಡಿಷನ್ ಟ್ರೀಟಿನ ತೆಗೆದು ಹಾಕಿರೋ ನಿಟ್ಟಿನಲ್ಲಿ ಹಾಂಗ್ಕಾಂಗ್ ಜೊತೆ ಇದ್ದಂತಹ ಎಕ್ಸ್ಟ್ರಡಿಷನ್ ಟ್ರೀಟಿನ ತೆಗೆದು ಹಾಕಿದ್ದಾರೆ. ಬೇರೆ ರಾಷ್ಟ್ರಗಳು ಅಂದರೆ ಕೆನಡಾ, ಆಸ್ಟ್ರೇಲಿಯಾ, ಬ್ರಿಟನ್, ನ್ಯೂಜಿಲ್ಯಾಂಡ್, US ಕೊಟ್ಟಂತಹ ರೀಸನ್ ಏನು ಅಂತಂದರೆ 1997ರಲ್ಲಿ ಯಾವಾಗ ಹಾಂಗ್ಕಾಂಗನ್ನು ಚೈನಾಗೆ ಹಸ್ತಾಂತರಿಸಲಾಯಿತು ಬ್ರಿಟನ್ನಿಂದಾಗಿ, ಆವಾಗ ಏನು ಕಾರಣಗಳಿದ್ವು ಅಂದರೆ ಬೇಸಿಕ್ ಲಾ ಅಂತ ನಾವೇನು ಮಾತಾಡಿದ್ವಿ 1990ರಲ್ಲಿ ಬೇಸಿಕ್ ಲಾ ಹಾಗೂ 1982ರಲ್ಲಿ ಮಾಡಿದಂತಹ ಇನ್ನೊಂದು ಲಾ ಅಡಿಯಲ್ಲಿ ಹ್ಯೂಮನ್ ರೈಟ್ಸ್ ಮತ್ತು ಲಿಬರ್ಟೀಸಿಗೆ ಕೊಟ್ಟಂತಹ ಅವಕಾಶಗಳನ್ನು ತೆಗೆದುಹಾಕಿರೋ ನಿಟ್ಟಿನಲ್ಲಿ ಈ ಕ್ರಮವನ್ನು ತಗೊಂಡಿದ್ದೀವಿ ಅಂತ ಹೇಳಿ ಕೆನಡಾ, ಆಸ್ಟ್ರೇಲಿಯಾ ಹಾಗೂ ಬ್ರಿಟನ್ ಹೇಳಿರುವಂಥದ್ದು. ಈ ಕೆನಡಾ, ಬ್ರಿಟನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹಾಗೂ US ನಾವು 5i ಇಂಟೆಲಿಜೆನ್ಸ್ ಅಲಯನ್ಸ್ ಅಂತ ಕರಿತೀವಿ. ಸೊ ಇವರೆಲ್ಲರೂ ಒಂದಾಗ್ಬಿಟ್ಟು ಒಂದು ಜಾಯಿಂಟ್ ಕೋಆಪ್ರೇಷನನ್ನು ಮಾಡ್ಕೊಂಡಿರ್ತಾರೆ ಸಿಗ್ನಲ್ ಇನ್ಫಾರ್ಮೇಷನ್ ಅಥವಾ ಸಿಗ್ನಲ್ ಇಂಟೆಲಿಜೆನ್ಸನ್ನು. ಸೊ ಇದರ ಅಡಿಯಲ್ಲಿ ಜ್ಯೂರಿಸ್ಡಿಕ್ಷನಲ್ ಪವರನ್ನು ಒಬ್ರಿಗೊಬ್ಬರು ಹಂಚ್ಕೊತಾರೆ. ಯಾರೇ ತಪ್ಪಿತಸ್ಥರು ಅವರ ರಾಷ್ಟ್ರದಲ್ಲಿ ತಪ್ಪು ಮಾಡಿ ಬೇರೆ ರಾಷ್ಟ್ರಕ್ಕೆ ಹೋದಾಗ ಅಲ್ಲಿನ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ವಾಪಸ್ ಮಾಡುವಂತಹ ಕ್ರಮದೊಂದಿಗೆ ಈ ಎಕ್ಸ್ಟ್ರಡಿಷನ್ ಟ್ರೀಟಿಯ ಜೊತೆಯಲ್ಲಿ ಕ್ರಿಮಿನಲ್ ಜಸ್ಟಿಸ್ ಕೋಆಪರೇಷನ್ ಅಗ್ರಿಮೆಂಟನ್ನು ಸಹ ಚೈನಾ ತೆಗೆದುಹಾಕಿರುವಂಥದ್ದು ಬೇರೆ ರಾಷ್ಟ್ರಗಳೊಂದಿಗೆ. ಹಾಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದಾಗಿ ಚೈನಾ ತಗೊಂಡಿರುವಂತಹ ನ್ಯಾಷನಲ್ ಸೆಕ್ಯೂರಿಟಿ ಲಾ ಏನು ಈಗ ಜಾರಿಗೆ ತರಲಾಯಿತು ಹಾಂಗ್ಕಾಂಗ್ನಲ್ಲಿ, ಅದರ ವಿರುದ್ಧವಾಗಿ ತುಂಬ ಅಪೋಸಿಷನ್ಗಳು ಎದ್ದಿರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಅದರ ಜೊತೆಯಲ್ಲಿ ಲಂಡನ್ ಹಾಗೂ ಕ್ಯಾನ್ಬೆರಾ ರಾಷ್ಟ್ರಗಳು ಹಾಂಗ್ಕಾಂಗ್ನ ಜನರಿಗೆ ಸಿಟಿಸನ್ಶಿಪ್ನ ಕೊಡಲು ಸಹ ಮುಂದಾಗಿರೋದು ಬೀಜಿಂಗಿಗೆ ತುಂಬ ಅನ್ಕಂಫರ್ಟಬಲ್ ಆಗಿದೆ, ಅಂದರೆ ಅದು ತುಂಬ ಕೋಪವನ್ನು ಸೃಷ್ಟಿಸಿದೆ. ಅದರಿಂದಾಗಿ ಪ್ರಪಂಚದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಂದ ಯಾವ ರೀತಿಯಾಗಿ ಚೈನಾ ಹಿಂಸರಿತಾ ಇದೆ ಆ್ಯಂಡ್ ಯಾವ ರೀತಿಯ ಪ್ರಪಂಚ ಪರಿಣತಿಯಲ್ಲಿ ಫಾರಿನ್ ಪಾಲಿಸಿಯಲ್ಲಿ ಬದಲಾವಣೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಆರ್ಟಿಕಲ್ನಲ್ಲಿ ನೋ ಇಂಡಿಕೇಶನ್ ವೈರಸ್ ಇಸ್ ಸೀಸನಲ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟನ್ನು ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಎಷ್ಟೋ ಊಹಾಪೋಹಗಳಿಗೆ ನಾವು ಕೇಳಿರ್ತೀವಿ ಸಮ್ಮರಲ್ಲಿ ಈ ವೈರಸ್ಸಿನ ಎಫೆಕ್ಟ್ ಕಮ್ಮಿ ಇರುತ್ತದೆ, ಮಳೆಗಾಲ ಚಳಿಗಾಲದಲ್ಲಿ ಜಾಸ್ತಿ ಇರುತ್ತದೆ ಅಂತ. ಸೊ ಇದಕ್ಕೆ WHO ಸ್ಪೋಕ್ಸ್ ಪರ್ಸನ್ ಆಗಿರುವಂತಹ ಮಾರ್ಗರೆಟ್ ಹಾರಿಸ್ ಅವರು ಹೇಳಿರುವಂಥದ್ದು, ಸೀಸನಿಗೂ ಈ ವೈರಸ್ ಟ್ರಾನ್ಸ್ಮಿಷನಿಗೂ ಅಥವಾ ಈ ವೈರಸ್ ಹರಡುವಿಕೆಗೂ ಯಾವುದೇ ಸಂಬಂಧ ಇರೋದಿಲ್ಲ. ಸೊ ಅತಿ ಹೆಚ್ಚು ಎಫೆಕ್ಟ್ ಆಗಿರುವಂತಹ US 1,48,000 ಡೆತ್ಸ್, ಅಂದರೆ ಸುಮಾರು 4.3 ಮಿಲಿಯನ್ ಕೇಸಸ್ ಆಗಿರುವಂಥದ್ದು. ಅದರ ನೆಕ್ಸ್ಟ್ ಇರುವಂಥದ್ದು ಬ್ರೆಜಿಲ್, ಸುಮಾರು 87,000 ಜನ ಅಲ್ಲಿ ಸಾವನ್ನಪ್ಪಿರುತ್ತಾರೆ. ಹಾಗೂ ಈ ವೈರಸ್ಸನ್ನು ಯಾವುದೇ ಒಂದು ನಾರ್ಮಲ್ ವೈರಸ್ ಅನ್ನೋ ಥರ ನೋಡೋದಕ್ಕಿಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಇದನ್ನು ತಡೆಯೋಕ್ಕೆ ಸಾಧ್ಯವಾಗಲು ಇರುವಂತಹ ದಾರಿ ಫಿಸಿಕಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ವಾಶ್ ಮಾಡಬೇಕು, ಮಾಸ್ಕನ್ನು ಹಾಕೋಬೇಕು, ಆ್ಯಂಡ್ ಯಾವುದೇ ಸೀನ್ ಅಥವಾ ಸ್ನೀಸ್ ಬಂದಿದ್ದಲ್ಲಿ ಅದನ್ನು ಮೂಗನ್ನು ಮುಚ್ಕೊಳ್ಳುವಂಥದ್ದು, ಹಾಗೂ ಕಫ್ ಮನೆಯಲ್ಲೇ ಉಳ್ಕೊಳ್ಬೇಕು. ಏನಾದರೂ ಸಿಂಪ್ಟಮ್ಸ್ ಇದ್ದಿದ್ದಲ್ಲಿ ತಮ್ಮನ್ನು ತಾವು ಐಸೋಲೇಟ್ ಮಾಡ್ಕೋಬೇಕು. ಮತ್ತು ಕ್ವಾರಂಟೈನಿಂಗ್ ಆಫ್ ಕಾಂಟ್ಯಾಕ್ಟ್ಸ್, ಸೊ ಯಾರ್ಯಾರು ಕಾಂಟ್ಯಾಕ್ಟ್ಸ್ ಅವರಿಗೆ ಇರ್ತಾರೋ, ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್, ಅವ್ರನ್ನೆಲ್ಲ ಕ್ವಾರಂಟೈನ್ ಮಾಡುವಂಥದ್ದು. ಸೊ ಈ ಕ್ರಮಗಳಿಂದ ಮಾತ್ರ ಈ ವೈರಸ್ಸಿಂದ ನಾವು ದೂರ ಉಳಿಯಲು ಸಾಧ್ಯ ಅಂತ ಹೇಳಿ WHO ಸ್ಪೋಕ್ಸ್ ಪರ್ಸನ್ ಕೊಟ್ಟಿರುವಂಥ ಮಾಹಿತಿನ ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ತಾವೆಲ್ಲರೂ
ನಾವು ಭಾರತವೂ ಸಹ ಅಥವಾ ಬೆಂಗಳೂರು ಕರ್ನಾಟಕದಲ್ಲೂ ಹೆಚ್ಚಿನ ಮಾತ್ರದಲ್ಲಿ ಕೇಸಸ್ಗಳು ಬೆಳೆಯುತ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಇರುವಂತಹ ಪ್ರೆಸೆಂಟ್ ಇಂಡಿಯಾದಲ್ಲಿ 2ನೇ ಸ್ಥಾನದಲ್ಲಿ ಕರ್ನಾಟಕ ನಿಂತಿರೋದ್ರಿಂದ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ ಕಾನ್ಸೆಪ್ಟ್ಗಳನ್ನು ಫಿಸಿಕಲ್ ಡಿಸ್ಟೆನ್ಸಿಂಗ್, ಸ್ನೀಸ್ ಆದಾಗ ಮಾಸ್ಕ್ ಹಾಕೊಳ್ಳೋದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಹೊರಗೆ ಹೋಗುವಂಥದ್ದನ್ನು ಮುಂದೆ ಜಾಗೃತ ಕ್ರಮವಾಗಿ ತಗೊಂಡು ಇದರ ವಿರುದ್ಧ ಹೋರಾಡಲು ನಾವೆಲ್ಲ ಕೈ ಜೋಡಿಸುವ ಅವಶ್ಯಕತೆ ಇದೆ. ಸೊ ಈ ಮಾಹಿತಿ ನಮಗೆ ಇಲ್ಲಿ ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು. ಇಂದಿನ ಮೊದಲನೇ ದೀಪ್ ಆರ್ಟಿಕಲ್, ಅಡಾಪ್ಟಿಂಗ್ ಎ ಪಬ್ಲಿಕ್ ಸಿಸ್ಟಮ್ ಅಪ್ರೋಚ್ ಟು ಕೋವಿಡ್-19. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರೋದು ಭಾರತದ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಅದರದ್ದು ರೆಸ್ಪಾನ್ಸಿವ್ನೆಸ್ ಯಾವ ರೀತಿಯಾಗಿದೆ ಆ್ಯಂಡ್ ಭಾರತ ಇದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಕನ್ಸರ್ನ್ಗೆ ತೋರಿಸೋ ಅವಶ್ಯಕತೆ ಇದೆ ಅಂಥೇಳಿ. ಸೊ ಒಟ್ಟಾರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಓವರಾಲ್ ಆರ್ಟಿಕಲ್ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಇಲ್ಲಿ ಕೊಟ್ಟಿರುವಂಥ ವಿಷಯ ನಮಗೆ UPSCಯಲ್ಲಿ ಹೆಲ್ತ್ ಹಾಗೂ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕ್ವೆಶನ್ಸ್ ಯಾವುದೇ ಬರಲಿ ಹಾಗೂ KS ಅಲ್ಲೂ ಸಹ ನಾವು ಇಲ್ಲಿ ಕೊಟ್ಟಿರುವ ಮಾಹಿತಿನ ಉಪಯೋಗಿಸ್ಕೋಬಹುದು. ಸೊ ಮೊದಲನೇ ಪ್ಯಾರಾಗ್ರಾಫಲ್ಲಿ ನಾವು ಈಗಿನ ಪ್ರೆಸೆಂಟ್ ಸ್ಟೇಟಸ್ ಏನು, ಸೊ ಕೋವಿಡ್-19 ಆದಮೇಲೆ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ವೈರಸ್ ಹರಡ್ತಾ ಇದೆ, ಅದು ಹೇಗೆ ಹರಡ್ತಾ ಇದೆ ಅನ್ನೋದನ್ನು ಅನಾಲಿಸಿಸ್ ನೋಡಿದಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಇದು ಹೆಚ್ಚರ ಮಟ್ಟಿಗೆ ರ್ಯಾಪಿಡ್ಲಿ ಆಗಿರಲಿಲ್ಲ. ಆದರೆ ಈಗ ತುಂಬ ಹೆಚ್ಚು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಈಗ ಈ ಹೆಚ್ಚು ಬದಲಾವಣೆಗಳು ಈಗ ಕೇರಳದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೇಸಸ್ಗಳು ಬೆಳೀತಿರೋದನ್ನು ನಾವು ದಿನೇ ನ್ಯೂಸಲ್ಲಿ ಓದ್ತಾನೇ ಇದ್ದೀವಿ. ಆದರೆ ಸಾವಿನ ಸಂಖ್ಯೆ ತುಂಬ ಕಡಿಮೆ ಆಗಿರುತ್ತದೆ. ಅದೇ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಮತ್ತು ಡೆಲ್ಲಿಯಲ್ಲಿ ಗ್ರೋತ್ ಅಂದರೆ ಕೇಸಸ್ ಹೆಚ್ಚಾಗುವ ರೇಟ್ ಏನಿದೆ ಅದರಲ್ಲಿ ಕಡಿಮೆ ಆಗಿದೆ, ಆದರೆ ಸಾವಿನ ಸಂಖ್ಯೆ ತುಂಬ ಜಾಸ್ತಿ ಆಗಿರುವಂಥದ್ದು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಗುಜರಾತು ಸಹ ಮೊದಲಿಗೆ ಯಾವಾಗ ಇದೇ ಒಂದು ತುಂಬ ಕೇಂದ್ರ ಬಿಂದು ಆಗಿತ್ತು ಕೋವಿಡ್-19 ಕೇಸಸ್ ಜಾಸ್ತಿ ಆಗ್ತಿರೋದಕ್ಕೆ, ಅಲ್ಲೂ ಸಹ ಈಗ ಅದು ಕೇಂದ್ರ ಬಿಂದು ಆಗಿ ಉಳ್ಕೊಂಡಿಲ್ಲ, ಬಟ್ ಅಲ್ಲೂ ಸಹ ಹೆಚ್ಚಿನ ಸಾವಿನ ಸಂಖ್ಯೆ ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ ಮಾತಾಡ್ತಾ ಇರುವಂಥದ್ದು ಕೇರಳದಲ್ಲಿ ಕೇಸಸ್ ಹೆಚ್ಚಾದರೂ ಸಹ ಸಾವಿನ ಸಂಖ್ಯೆ ಕಡಿಮೆ ಇದೆ, ಆದರೆ ಮಹಾರಾಷ್ಟ್ರ, ಡೆಲ್ಲಿ ಹಾಗೂ ಗುಜರಾತಲ್ಲಿ ಕೇಸಸ್ ಹೆಚ್ಚಾಗದೇ ಇದ್ದರೂ ಸಾವಿನ ಸಂಖ್ಯೆ ಹೆಚ್ಚಿರೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಮಹಾರಾಷ್ಟ್ರ, ಡೆಲ್ಲಿ ಹಾಗೂ ಗುಜರಾತ್ ಇವು 3 ರಿಚ್ ಅಥವಾ ವೆಲ್ದಿ, ಯಾಕಂದರೆ ಭಾಳಷ್ಟು ಇಂಡಸ್ಟ್ರೀಸ್ಗಳು, ಬಹಳಷ್ಟು ಬಿಸ್ನೆಸ್ ಮೆನ್ಗಳು ಇಲ್ಲಿ ನೆಲೆಸ್ಕೊಂಡಿರೋದ್ರಿಂದ, ರಿಸೋರ್ಸಸ್ ಇರೋದ್ರಿಂದ ಇವು ತುಂಬ ವೆಲ್ತಿಯೆಸ್ಟ್ ಕಂಟ್ರೀಸ್ ಆಗಿದ್ದಾವೆ. ಸೊ ವೆಲ್ತ್ ಈಸ್ ನಾಟ್ ನೆಸೆಸರಿಲಿ ಹೆಲ್ತ್ ಅಂತಲೇ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಿದ್ದೀವಿ. ಅಂದರೆ ಸಂಪತ್ತು ಇರೋದ್ರಿಂದ ಹೆಲ್ತ್ ಕೂಡ ಇದ್ದೇ ಇರುತ್ತೆ ಅನ್ನೋದು ಸುಳ್ಳು ಅಂತ ಪ್ರೂವ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಇಲ್ಲಿ ನಾವು ಮಾತಾಡಬೇಕಾಗಿರುವಂಥದ್ದು ಎಲ್ಲಿ ಈ ರಾಜ್ಯಗಳಲ್ಲಿ ಮಹಾರಾಷ್ಟ್ರ, ಗುಜರಾತ್ ಹಾಗೂ ಡೆಲ್ಲಿಯಲ್ಲಿ ಯಾಕೆ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದಕ್ಕೆ ಮಾತಾಡಿದಾಗ ಎಬಿಲಿಟಿ ಅಂದರೆ ಪಬ್ಲಿಕ್ ಗೂಡ್ಸ್ ಅಂತ ಏನು ಹೇಳ್ತೀವಿ, ಸಾರ್ವಜನಿಕ ಗೂಡ್ಸ್ಗಳಲ್ಲಿ ಕೊರತೆ ಇರೋದ್ರಿಂದ. ಸೊ ಸಾರ್ವಜನಿಕ ಗೂಡ್ಸ್ಗಳ ಬಗ್ಗೆ ಇಲ್ಲಿ ಮುಂದಿನ ಪ್ಯಾರಾಗ್ರಾಫಲ್ಲಿ ನಾವು ಮಾತಾಡ್ತೀವಿ ಒಟ್ಟಾಗಿ. ಸೊ ಸಾರ್ವಜನಿಕ ಗೂಡ್ಸ್ ಅಂದರೆ ಏನು ಅನ್ನೋದನ್ನು ಮೊದಲೇ ನೋಡೋಣ. ಇವು ಆಕ್ಸೆಸಿಬಿಲಿಟಿ ಎಲ್ಲ ಜನರಿಗೂ ಇರುತ್ತೆ. ರಿಚ್ಚು, ಪುವರು, ಯಾವುದೇ ಜಾತಿ, ಭೇದ ಭಾವ, ಲಿಂಗ ಯಾವುದಕ್ಕೂ ಡಿಫ್ರೆನ್ಸಸ್ ಇಲ್ಲದೆ ಎಲ್ಲರಿಗೂ ಅವಕಾಶ ಅಥವಾ ಎಲ್ಲರಿಗೂ ಆಕ್ಸೆಸಬಲ್ ಇರುವಂಥವಕ್ಕೆ ನಾವು ಪಬ್ಲಿಕ್ ಗೂಡ್ಸ್ ಅಂತ ಕರಿತೀವಿ. ಅದರಲ್ಲೂ ಕ್ಲೀನ್ ಹಾಗೂ ಸ್ಯಾನಿಟೈಸ್ಡ್ ಸಾರ್ವಜನಿಕ ಸ್ಥಳಗಳು ಸಮಾಜಕ್ಕೆ ಸಿಕ್ಕಿದ್ದಲ್ಲಿ ಅದು ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಅದು ಒಂದು ಪಬ್ಲಿಕ್ ಗೂಡಿಗೆ ಉದಾಹರಣೆಯಾಗಿರುತ್ತದೆ. ಅದರ ಜೊತೆಯಲ್ಲಿ ಐಸೋಲೇಷನ್ ಆ್ಯಂಡ್ ಕ್ವಾರಂಟೈನ್ ಅಂದರೆ ಐಸೋಲೇಷನ್ ಹಾಗೂ ಕ್ವಾರಂಟೈನ್ ಇನ್ಫೆಕ್ಟೆಡ್ ಪರ್ಸನ್ಸ್ ಯಾರಿಗೆ ಕೋವಿಡ್ ಆಗಿದೆಯೋ ಅದನ್ನು ಸಹ ಪಬ್ಲಿಕ್ ಏಜೆನ್ಸಿ ಇಂಪ್ಲಿಮೆಂಟ್ ಮಾಡುತ್ತದೆ. ಸೊ ಇವೆರಡೂ ಒಂದು ಉತ್ತಮ ಸಮಾಜಕ್ಕೆ ಒಂದು ಉತ್ತಮ ಪಬ್ಲಿಕ್ ಗೂಡ್ ಅಂದರೆ ಸಾರ್ವಜನಿಕರ ಸಹಾಯಕ್ಕೋಸ್ಕರ ಇರುವಂತಹ 2 ಉತ್ತಮ ಅವಕಾಶಗಳು. ಅಂದರೆ ಈ ಕೋವಿಡ್ ಸಮಯದಲ್ಲಿ ಒಂದು ಕ್ಲೀನ್ ಹಾಗೂ ಸ್ಯಾನಿಟೈಸ್ಡ್ ಸ್ಥಳಗಳು, ಎರಡನೇದು ಆ ಸ್ಥಳಗಳನ್ನು ಉಪಯೋಗಿಸಿ ಐಸೋಲೇಟ್ ಮಾಡಿ, ಕ್ವಾರಂಟೈನ್ ಮಾಡಿ ಬೇರೆ ಜನರಿಗೆ ಇನ್ಫೆಕ್ಟ್ ಆಗದೆ ಇರೋ ಹಾಗೆ ಮಾಡುವ ಉದ್ದೇಶವನ್ನು ಏನಂತೀವಿ ಪಬ್ಲಿಕ್ ಗೂಡ್ ಕೆಳಗಡೆ ಹಾಕ್ತೀವಿ. ಆದರೆ ಈ 2 ವಿಷಯಗಳಲ್ಲಿ ಪ್ರೈವೇಟ್ ಸೆಕ್ಟರ್ ಮುಂದೆ ಸಾಧ್ಯವಿಲ್ಲ. ಯಾಕಂದರೆ ಪ್ರೈವೇಟ್ ಸೆಕ್ಟರ್ಗೆ ಹೆಚ್ಚಿನ ಮಟ್ಟದಲ್ಲಿ ಬೇಕಾಗಿರೋದು ಪ್ರಾಫಿಟ್. ಸೊ ಇವೆರಡೂ ಸಹ ಸಮಾಜದ ಎಲ್ಲ ವರ್ಗಗಳಿಗೆ ಈ ಅವಕಾಶಗಳು ಅಥವಾ ಈ ವ್ಯವಸ್ಥೆ ಸಿಗಬೇಕು ಅಂದಿದ್ದಲ್ಲಿ ಪ್ರೈವೇಟ್ ಸೆಕ್ಟರ್ ಪಾತ್ರ ಅಷ್ಟು ವಹಿಸಲು ಸಾಧ್ಯವಿಲ್ಲ ಅನ್ನೋದನ್ನು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ಸೊ ಈ ಕೋವಿಡ್ ಸಮಯದಲ್ಲಿ ಈ ಕೆಲಸ ಅಂದರೆ ಈ ಪಾರ್ಟ್ ಆಫ್ ಇಂಪ್ಲಿಮೆಂಟೇಷನ್
ಉಳ್ಕೊಂಡಿರೋದು ಅಲ್ಟಿಮೇಟ್ಲಿ ಸರ್ಕಾರದ ಕೈಯಲ್ಲಿ. ಸೊ ಸಾರ್ವಜನಿಕರಿಗೆ ಸಿಗುವಂತಹ ಅವಶೇಷಗಳಿಗೆ ಅಥವಾ ಸಿಗುವಂತಹ ಪಾರ್ಟಿಕಲ್ಸ್ಗಳಿಗೆ ಸರ್ಕಾರವೇ ಹೊಣೆ ಅಂತ ಹೇಳ್ತಾ ಇರುವಂಥದ್ದು. ಹಾಗಾದರೆ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ನಾವೀಗ ಮಾತಾಡಿದ್ವಿ, ಇಡೀ ದೇಶದಲ್ಲಿ ಕೋವಿಡ್-19 ಸಿಚುವೇಶನ್ ನೋಡಿದಾಗ ಎರಡು ರಾಜ್ಯಗಳು ಅತಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂಥವು ಅಂತ ನೋಡಿದಾಗ ಗೋವಾ ಮತ್ತು ಕೇರಳ ಆಗಿರ್ತದೆ. ಗೋವಾದಲ್ಲಿ ಅತಿ ಕಡಿಮೆ ಸಾವಿನ ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ ನಾರ್ತ್ ಈಸ್ಟರ್ನಿಗೆ ಬಿಟ್ಟರೆ. ಹಾಗೂ ಕೇರಳದಲ್ಲಿ ಸ್ವಲ್ಪ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದರೂ ಸಹ ಬಹಳಷ್ಟು ಚಾಲೆಂಜಸ್ಗಳು ದುಬೈ, UAE ಹಾಗೂ ವುಹಾನ್ ಸಿಟಿಯಿಂದ ಒಳಗೆ ಬಂದಿರೋದ್ರಿಂದ ಕೇಸಸ್ಗಳಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಬೆಳವಣಿಗೆ ಅಥವಾ ರೈಸನ್ನು ಕಾಣ್ತಿದ್ದೀವಿ. ಬಟ್ ಸ್ಟಿಲ್ ಮಾರ್ಟಾಲಿಟಿ, ಸಾವಿನ ಸಂಖ್ಯೆಯಲ್ಲಿ ತುಂಬ ಕಡಿಮೆ ಇರುವಂತಹದ್ದು ಗೋವಾ ಹಾಗೂ ಕೇರಳ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅದರ ಜೊತೆಯಲ್ಲಿ ಬರೀ ಹಾಸ್ಪಿಟಲ್ಸ್ ಮತ್ತು ಮೆಡಿಕಲ್ ಪರ್ಸನಲ್ ಅಂದರೆ ಹಾಸ್ಪಿಟಲಲ್ಲಿ ಕೆಲಸ ಮಾಡುವಂತಹ ಡಾಕ್ಟರ್ಸು, ನರ್ಸಸ್ಸು, ಲ್ಯಾಬ್ ಟೆಕ್ನಿಷಿಯನ್ಗಳು, ಸ್ಯಾನಿಟೈಸೇಷನ್ ಮಾಡುವಂತಹ ಕೆಲಸದವರು, ಕ್ಲೀನ್ ಮಾಡೋರು, ಇವರೆಲ್ಲರೂ ಪರ್ಸನಲ್ಸ್ ಅಂದರೆ ಮೆಡಿಕಲ್ ಪರ್ಸನಲ್ಸ್ ಕೆಳಗಡೆ ಬರ್ತಾರೆ. ಸೊ ಈ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಪರ್ಸನಲ್ಸ್ ಎರಡರ ಸಂಖ್ಯೆಯು ಈ ಕೇರಳ ಮತ್ತು ಗೋವಾದಲ್ಲಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಸಾವಿನ ಸಂಖ್ಯೆಯಲ್ಲಿ ಕಡಿತವನ್ನು ಕಾಣಲು ಸಾಧ್ಯವಾಗುತ್ತಿದೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್, ಈ ಪ್ಯಾರಾಗ್ರಾಫಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದರಿಂದ ಏನು ಲಾಭ ಇದೆ ಅಂತ ಮಾತಾಡಿದಾಗ, ಈಗ ನಾ ಹೇಳಿದ ಹಾಗೆ ಮೆಡಿಕಲ್ ಅಂದರೆ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಪರ್ಸನಲ್ಸ್ ಇವೆರಡೂ ಒಟ್ಟಾಗೆ ಕೆಲಸ ಮಾಡೋದ್ರ ಜೊತೆಗೆ ಜನರಿಗೂ ಸಹ ಒಂದು ಸಾಮಾನ್ಯ ಜ್ಞಾನ ಇರಬೇಕು. ಸಾಮಾನ್ಯ ಜ್ಞಾನ ಅಂದ್ರೇನು? ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು, ಮಾಸ್ಕ್ ಯೂಸ್ ಮಾಡೋದು, ಸ್ನೀಸಿಂಗ್ ಆದಾಗ ಮೂಗು ಮುಚ್ಕೊಳ್ಳೋದು ಆಚೆ ಬಂದಾಗ. ಸೊ ಈ ರೀತಿಯ ಸಂದರ್ಭಗಳಲ್ಲಿ ಸಿವಿಕ್ ಸೆನ್ಸ್ ಅಂತ ಹೇಳ್ತೀವಿ, ಅಂದರೆ ಸಾಮಾಜಿಕ ಜ್ಞಾನ ಅಥವಾ ಸಾಮಾಜಿಕ ಹೊಣೆ, ಇವೆರಡೂ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸಹ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಥವಾ ಕೇಂದ್ರ ಬಿಂದು ಆಗಿರುವಂಥದ್ದು ಇವೆಲ್ಲದಕ್ಕೂ ಬಿಟ್ಟು. ಸೊ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅದು ಕೇಂದ್ರ ಬಿಂದು ಆಗಿರೋದ್ರಿಂದ ಅದರ ಬೆಳವಣಿಗೆಯಲ್ಲಿ ಅಥವಾ ಅದರ ಉತ್ತಮ ಕಾರ್ಯವೈಖರಿಗೆ ಹೆಲ್ಪ್ ಮಾಡುವ ಅವಶ್ಯಕತೆ ತುಂಬ ಜಾಸ್ತಿ ಆಗಿರುತ್ತದೆ. ಹಾಗೂ ಇನ್ನೊಂದು ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮಹಾರಾಷ್ಟ್ರ ಮತ್ತು ಗುಜರಾತು ಹೆಚ್ಚಿನ ಮಟ್ಟಿಗೆ ಸಾವಿನ ಸಂಖ್ಯೆಯನ್ನು ಕಾಣ್ತಾ ಇದ್ದೀವಿ, ಗೋವಾ ಮತ್ತು ಕೇರಳದಲ್ಲಿ ಕಡಿಮೆ ಕಾಣ್ತಾ ಇದ್ದೀವಿ. ಆದರೆ ಜೂನ್ 25 ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಅಫೇರ್ಸ್ ಅಥವಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಹೇಳುವಂತಹ ಡೇಟಾ ನೋಡಿದರೆ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ಇರುವ ಸಾವಿನ ಸಂಖ್ಯೆ ಕೇರಳಕ್ಕಿಂತ 6 ಮತ್ತು 8 ಪಟ್ಟು ಜಾಸ್ತಿ ಆಗಿರುತ್ತದೆ. ಇದಕ್ಕೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಫೇಲ್ಯೂರ್ ಇನ್ ಮೆಡಿಕಲ್ ಹಾಗೂ ಅಥವಾ ಫೇಲ್ಯೂರ್ ಆಫ್ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಆದಂತಹ ಫೇಲ್ಯೂರಿಂದಾಗಿ ಈ 6ರಿಂದ 8 ಪಟ್ಟು ಹೆಚ್ಚಿನ ಸಾವಿನ ಸಂಖ್ಯೆನ ನಾವು ಮಹಾರಾಷ್ಟ್ರ ಹಾಗೂ ಗುಜರಾತಲ್ಲಿ ಕಾಣ್ತಾ ಇದ್ದೀವಿ. ಅದೇ ಮಟ್ಟಿಗೆ ನಾವು ನೋಡಿದಾಗ ಜನರ ಅಂದರೆ ಹಾಸ್ಪಿಟಲ್ಸ್, ಈಗ ಎಲ್ಲ ಹಾಸ್ಪಿಟಲ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡೋರು ಅಷ್ಟೇ ಬೇಕಲ್ಲ. ಸೊ ನೀವು ಉದಾಹರಣೆಗೆ ತಗೊಂಡಾಗ ಒಬ್ಬ ವ್ಯಕ್ತಿ ಒಬ್ಬ ಡಾಕ್ಟರಿಗೆ ಎಷ್ಟು ಪೇಷಂಟ್ಸ್ಗಳನ್ನು ಟ್ರೀಟ್ ಮಾಡಲು ಸಾಧ್ಯವಿದೆ ಪಬ್ಲಿಕ್ ಸೆಕ್ಟರಲ್ಲಿ ನೋಡಿದಾಗ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ಈ ಡಾಕ್ಟರ್ಸ್ಗಳ ಸಂಖ್ಯೆ ಗೋವಾ ಹಾಗೂ ಕೇರಳಕ್ಕೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗೆ ಒಟ್ಟಾರೆ ಈ ಎಲ್ಲ ಉದಾಹರಣೆಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಉತ್ತರ ಏನು ಅಂತಂದರೆ, ಎಲ್ಲ ಫೆಸಿಲಿಟೀಸ್ ಇದ್ದು ಉಪಯೋಗಿಸದೇ ಇರುವಂತಹದ್ದು ಒಂದು ದೊಡ್ಡ ದುರ್ದೈವ ಸಂಗತಿ. ಸೊ ಭಾರತ ಈ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡಬೇಕಾದಂತಹ ಫೋಕಸ್ ಅತಿ ಅಮೂಲ್ಯಕರವಾದದ್ದು ಈ ಕೋವಿಡ್-19 ವಿರುದ್ಧ ಹೋರಾಡಲು. ಅದರಲ್ಲೂ ಸಹ ಈ ಫಿಸಿಕಲ್ ರಿಸೋರ್ಸಸ್ಸು, ಡಿಮೈನ್ ಎರಡೂ ಅವೈಲೇಬಲ್ ಇದ್ದು ಎಷ್ಟರ ಮಟ್ಟಿಗೆ ನಾವು ಲ್ಯಾಬ್ಸಸ್ಸನ್ನು ನೋಡ್ತಾ ಇದ್ದೀವಿ ಅಂತಂದಾಗ ನಾವು ಎಷ್ಟೋ ಉದಾಹರಣೆಗಳು ನೋಡ್ತೀವಿ. ಒಂದು ಬಾಡಿ ಮುಂಬೈನ ಒಂದು ಹಾಸ್ಪಿಟಲಲ್ಲಿ ಒಂದು ಶವದ ಪಕ್ಕದಲ್ಲೇ ಪೇಷಂಟ್ ಇದ್ದರೂ ಅಲ್ಲೇ ಟ್ರೀಟ್ ಮಾಡ್ತಾ ಇರ್ತಾರೆ. ಹಾಗೂ ಬೆಂಗಳೂರಲ್ಲೇ ಸಹ ನಾವು ನೋಡಿದ ಹಾಗೆ ಆಟೋದಲ್ಲೇ ಹೆರಿಗೆ ಆದಂತಹದ್ದು ಒಂದು ಹೆಣ್ಣು ಮಗಳಿಗೆ. ಸೊ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಬಟ್ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ತುಂಬ ಮುಖ್ಯಕರವಾಗಿರುತ್ತದೆ. ಸೊ ಒಟ್ಟಾರೆ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಈ ಕೋವಿಡ್-19 ಸಮಯದಲ್ಲಿ ರೈಟ್ ಪಾಯಿಂಟ್ ಅಲ್ಲಿ ನಮಗೆ ಉಪಯೋಗವಾಗುವಂಥದ್ದು ಅಥವಾ ಇದಕ್ಕೆ ಹೊಡೆದಾಡಲು ಬೇಕಾಗಿರುವಂಥದ್ದು ಒಂದು ಸರಿಯಾದ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಸಾರ್ವಜನಿಕ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಕಡೆಗೆ ಸರ್ಕಾರ
ಒತ್ತು ಕೊಡುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಕೊಟ್ಟಿರುವಂಥ ಆರ್ಟಿಕಲ್ RIC ಅಂದರೆ ರಷ್ಯಾ, ಇಂಡಿಯಾ ಹಾಗೂ ಚೈನಾ ಎ ಟ್ರಯಾಂಗಲ್ ದಟ್ ಈಸ್ ಇಂಪಾರ್ಟೆಂಟ್. ಸೊ ಈ ಆರ್ಟಿಕಲ್ನಲ್ಲಿ ನಾವು RICಯ ಸಂಬಂಧಗಳ ಬಗ್ಗೆ ಮಾತಾಡಲಿದ್ದೇವೆ. ಇದು ನಮಗೆ UPSCಯಲ್ಲಿ ಇಂಟರ್ನ್ಯಾಷನಲ್ ಅಫೇರ್ಸ್ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೂ ಫಾರಿನ್ ಪಾಲಿಸಿಯಲ್ಲಿ ಸಹಕಾರಿಯಾಗುವುದು. ಅದೇ KS ಅಲ್ಲೂ ನೋಡಿದಾಗ ಭಾರತದ ಒಟ್ಟು ಯಾವ ರೀತಿಯ ರಿಲೇಷನ್ಸ್ ಇದೆ ವರ್ಲ್ಡ್ ಆರ್ಡರಲ್ಲಿ ಅಥವಾ ಫಾರಿನ್ ಪಾಲಿಸಿಯಲ್ಲಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ಈ ಆರ್ಟಿಕಲ್ ನಾವು ಲಾಸ್ಟ್ ತಿಂಗಳು ಜೂನ್ 23ರಂದು ಒಂದು ವರ್ಚುವಲ್ ಕಾನ್ಫರೆನ್ಸ್ ನಡೆದಿರುತ್ತದೆ ಭಾರತ, ರಷ್ಯಾ ಹಾಗೂ ಚೈನಾ ಮಧ್ಯೆ. ಭಾರತ ಹಾಗೂ ಚೈನಾ ಮಧ್ಯೆ ನಡೀತಿರುವಂತಹ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ಏನು ನಡೀತಾ ಇದೆ ಘರ್ಷಣೆ, ಅದರ ನಡುವೆಯಲ್ಲೂ ಈ ವರ್ಚುವಲ್ ಕಾನ್ಫರೆನ್ಸ್ ನಡೆದಿರುವಂಥದ್ದು ನಮ್ಮ ಯಾವ ಕಡೆ ನಮ್ಮ ಫಾರಿನ್ ಪಾಲಿಸಿ ಮೂವ್ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೂ ಈ ಆರ್ಗನೈಸೇಷನಲ್ಲಿ ಅಥವಾ ಈ ಸಂಸ್ಥೆ ಈ 3 ಟ್ರಯಾಂಗಲ್ಸ್, ಈ 3 ರಾಷ್ಟ್ರಗಳು ಸೇರಿ ಏನು ಟ್ರಯಾಂಗಲ್ಸ್ ಫಾರ್ಮ್ ಮಾಡ್ತವೆ, ಇದು ಮೊದಲಿಗೆ ಬಂದಿದ್ದು ಸುಮಾರು 2000 ದಶಕದಲ್ಲಿ ಈ 3 ಕಂಟ್ರೀಸ್ಗಳು ಒಂದಾಗಿಬಿಟ್ಟು ಯೂನಿಪೋಲಾರ್ ವರ್ಲ್ಡಿಂದ ಮಲ್ಟಿಪೋಲಾರ್ ವರ್ಲ್ಡ್ ಕಡೆಗೆ ಬದಲಾವಣೆ ತರಬೇಕು. ಈ ಪ್ರಪಂಚದ ಇರುವಂತಹ ಪವರ್ ಆರ್ಡರ್ ಏನಿದೆ ಅದು ಯೂನಿಪೋಲಾರಿಂದ ಮಲ್ಟಿಪೋಲಾರ್ ಕಡೆಗೆ ತರುವ ನಿಟ್ಟಿನಲ್ಲಿ ಈ 3 ರಾಷ್ಟ್ರಗಳು ಒಂದಾಗಿ ಬಂದಿರುವಂಥದ್ದು. ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು RIC ಯಾವುದೇ ಕಾರಣಕ್ಕೂ US ವಿರುದ್ಧ ಹುಟ್ಟಿರುವಂತಹ ಸಂಸ್ಥೆ ಅಲ್ಲ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾವು ಯೂಶಲಿ ಅದೊಂದು ಕನ್ಸೆಪ್ಷನ್ ಇರುತ್ತೆ, ಈ 3 ರಾಷ್ಟ್ರಗಳು ಒಂದು ಮಾಡಿ ಯೂನಿಪೋಲಾರಿಂದ ಮಲ್ಟಿಪೋಲಾರ್ ಕಡೆಗೆ ಬದಲಾವಣೆಗೆ ಮಾಡಿರುವಂತಹ ಆರ್ಗನೈಸೇಷನ್ ಅಂತಂದಾಗ ಇದು US ವಿರುದ್ಧವಾಗಿ ಮಾಡಿರುವಂಥದ್ದು ಅಂತ ಅಲ್ಲ. ಇದು US ವಿರುದ್ಧ ಅಲ್ಲ. ಈ 3 ರಾಷ್ಟ್ರಗಳಿಗೂ USನ ಜೊತೆಯಲ್ಲಿ ಒಳ್ಳೆಯ ಸಂಬಂಧಗಳ ಅವಶ್ಯಕತೆ ಹಾಗೂ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡು ಮುನ್ಸಾಗುವ ದಿಕ್ಕಿನಲ್ಲಿ ಪ್ರಪಂಚದ ಆರ್ಡರ್ ಏನಿದೆ ಈಗ ಸದ್ಯಕ್ಕೆ US ಬಿಟ್ಟು ಅದರಲ್ಲಿ ಬದಲಾವಣೆಗೋಸ್ಕರ ಮಾಡಿರುವಂತಹ ಒಂದು ಆರ್ಗನೈಸೇಷನ್. ಅದ್ರ ಜೊತೆಯಲ್ಲಿ ಇದ್ರಾಗ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಕೆಲವೊಂದು ವೆಸ್ಟರ್ನ್ ಕಂಟ್ರೀಸಿನ ಅಬ್ಜೆಕ್ಟಿವ್ಸ್ ವಿರುದ್ಧವಾಗಿ, ಅಂದರೆ ಸೋವರ್ನಿಟಿ ಹಾಗೂ ಟೆರಿಟರಿಯಲ್ ಇಂಟಿಗ್ರಿಟಿ ಮೇಲೆ ಎಂಫಸಿಸ್ ಕೊಡಲು ಮತ್ತು ಹೋಮೋಲೀಸ್ ಆನ್ ಸೋಷಲ್ ಪಾಲಿಸೀಸ್ ಹಾಗೂ ರೆಜಿಮ್ ಚೇಂಜಿಗೆ ಬೇಕಾದಂತಹ ಅಥವಾ ರೆಜಿಮಲ್ಲಿ ಬದಲಾವಣೆಗೋಸ್ಕರ ಮಾಡುವಂತಹ ವೆಸ್ಟರ್ನ್ ಇಂಟ್ರೆಸ್ಟ್ಗಳು ಏನಿದ್ವು ಅದರ ವಿರುದ್ಧ, ಮತ್ತು ಡೆಮೋಕ್ರಟೈಸೇಷನ್ ಆ್ಯಂಡ್ ಗ್ಲೋಬಲ್ ಎಕಾನಮಿಕ್ ಫೈನಾನ್ಷಿಯಲ್ ಆರ್ಕಿಟೆಕ್ಚರ್. ಸೊ ಪ್ರಜಾಪ್ರಭುತ್ವ ಈ ಪ್ರಪಂಚದ ಅಥವಾ ಗ್ಲೋಬಿನ ಆರ್ಥಿಕ ವಹಿವಾಟು ಹಾಗೂ ಫೈನಾನ್ಷಿಯಲ್ ಆರ್ಕಿಟೆಕ್ಚರಲ್ಲಿ ಪ್ರಜಾಪ್ರಭುತ್ವವನ್ನು ತರಲು ಮುಂದಾಗಿದ್ದು ಬ್ರೆಜಿಲ್ ಆ್ಯಡ್ ಆದಾಗ ಇದು ಬ್ರಿಕ್ಸ್ ಆಗಿ ಬದಲಾಯಿತು. ಸೊ ಒಟ್ಟು RIC ಹುಟ್ಕೊಂಡಿದ್ದ ಉದ್ದೇಶ ಯೂನಿಪೋಲಾರಿಂದ ಮಲ್ಟಿಪೋಲಾರ್ ವರ್ಲ್ಡ್ ಕಡೆಗೆ ಬದಲಾವಣೆ ಹಾಗೂ ಎಂಫಸಿಸ್ ಸೋವರ್ನಿಟಿ ಹಾಗೂ ಟೆರಿಟರಿಯಲ್ ಇಂಟಿಗ್ರಿಟಿ ಇವೆರಡೂ ಜೊತೆಗೆ ಸೋಷಲ್ ಪಾಲಿಸೀಸ್ ಏನಿದ್ದಾವೆ ಅವುಗಳ ಮೇಲೆ ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡೋದು ಮತ್ತು ರೆಜಿಮ್ ಚೇಂಜಿಗೆ ಅಥವಾ ಅಲ್ಲಿನ ಆಳ್ವಿಕೆಯನ್ನು ಬದಲಾಯಿಸಲು ಅಥವಾ ಆ ಆರ್ಡರನ್ನು ಒಂದು ರಾಷ್ಟ್ರದಲ್ಲಿ ಮಾಡ್ತಾ ಇರುವಂತಹ ಒಂದು ಪೊಲಿಟಿಕಲ್ ಪಾರ್ಟಿನ ಬದಲಾಯಿಸೋದು. ಸೊ ಈ ರೀತಿಯ ಕಾರ್ಯಗಳನ್ನು ಹಿಂದಾಕಲು ವೆಸ್ಟರ್ನ್ ಕಂಟ್ರೀಸ್ಗಳ ಇಂಟ್ರೆಸ್ಟ್ಗಳನ್ನು ಫುಲ್ಫಿಲ್ ಆಗದೆ ಬಿಡೋದಕ್ಕೆ ಮಾಡಿದಂತಹ ಆರ್ಗನೈಸೇಷನ್ RIC, ರಷ್ಯಾ, ಇಂಡಿಯಾ ಹಾಗೂ ಚೈನಾ ಟ್ರಯಾಂಗಲ್. ಇದರ ಜೊತೆಯಲ್ಲಿ ಪ್ರಪಂಚದ ಮಟ್ಟದಲ್ಲಿ ಆರ್ಥಿಕ ಹಾಗೂ ಫೈನಾನ್ಷಿಯಲ್ ಆರ್ಕಿಟೆಕ್ಚರನ್ನು ಮುಂದೆ ಮಾಡಲು ಆ್ಯಡ್ ಆಗಿದ್ದು ಬ್ರೆಜಿಲ್, ಅದು ಬ್ರಿಕ್ಸ್ ಆಗಿ ಬದಲಾಯಿತು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮೊದಲನೇದಾಗಿ ಯಾವ ರೀತಿಯಾಗಿ RIC ಪರ್ಫಾರ್ಮ್ ಮಾಡ್ತಾ ಇದೆ, ಅದರ ಉದ್ದೇಶ ಏನು. ಹಾಗೆ ಇದರ ಜೊತೆಗೆ ಭಾರತದ ಸಂಬಂಧಗಳು US ಜೊತೆಯಲ್ಲೂ ಈ ಸಮಯದಲ್ಲಿ ತುಂಬ ಚೆನ್ನಾಗಿ ಮುಂದೆ ಹೋದವು, ವ್ಯಾಪಾರದಾಗಲಿ ಹಾಗೂ ಇನ್ವೆಸ್ಟ್ಮೆಂಟಲ್ಲಿ. ಮತ್ತು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಸಿವಿಲ್ ನ್ಯೂಕ್ಲಿಯರ್ ಡೀಲನ್ನು ಸಹ US ಜೊತೆ ಸೈನ್ ಮಾಡಲಾಯಿತು. ಅದರ ಜೊತೆಯಲ್ಲಿ ಡಿಫೆನ್ಸ್ ರಿಲೇಷನ್ಶಿಪ್, ರಕ್ಷಣಾ ಕ್ಷೇತ್ರದಲ್ಲೂ ಸಹ US ಹಾಗೂ ಭಾರತದ ಮಧ್ಯೆ ಸಂಬಂಧಗಳು ತುಂಬ ಮುಂದೆ ಹೋದಾಗ ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ನಾವು ರಷ್ಯಾ ಮೇಲೆ ಅಷ್ಟೇ ಡಿಪೆಂಡೆಂಟ್ ಇದ್ವಿ, ಅದರಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತೀವಿ. ಅದರ ಜೊತೆಯಲ್ಲಿ ಚೈನಾವೂ ಸಹ ಈ ಸಮಯದಲ್ಲಿ ಪ್ರಪಂಚದ ಪ್ಲ್ಯಾಟ್ಫಾರ್ಮಿನ ಮೇಲೆ US ಕಾಂಪಿಟೇಟರ್ ಆಗಿ ಮುನ್ಸಾಗುತ್ತಾ ಇದ್ದಾಗ US ಚೈನಾಗೆ ವಿರುದ್ಧ ಹಾಕಲು ಏಷ್ಯಾದಲ್ಲಿ ಅಥವಾ ಚೈನಾಗೆ ಕಾಂಪೀಟ್ ಮಾಡಲು ಏಷ್ಯಾದಲ್ಲಿ ಒಂದು ಸರಿಯಾದ ಸ್ಥಾನ ಅಂತಂದರೆ ಭಾರತ ಅಂಥೇಳಿ ಭಾರತಕ್ಕೆ ಒಲವು ಜಾಸ್ತಿ ತೋರಿಸಲು ಸಾಧ್ಯವಾಯಿತು. ಅದೇ ನಿಟ್ಟಿನಲ್ಲಿ
ಯಾವಾಗ ಭಾರತ ಮತ್ತು ಯು ಎಸ್ಸಿನ ಸಂಬಂಧಗಳಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಬೆಳವಣಿಗೆ ಕಾಣಲು ಶುರುವಾಯಿತು, ಚೈನಾ 2005 ಅಗ್ರಿಮೆಂಟಿನ ಪ್ರಕಾರ ಸಿಪೆಕ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡರನ್ನು ಮಾಡಲು ಶುರು ಮಾಡಿತು. ಈ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡರ್ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಂದ ಪಾಸ್ ಆಗುತ್ತದೆ. ಇದರಿಂದಾಗಿ ಭಾರತದ ಮೇಲೆ ಒತ್ತಡ ಹೇರಲು ಮಿಲಿಟರಿಯಿಂದ ಹಾಗೂ ಆರ್ಥಿಕ ಪ್ರೆಸೆನ್ಸಿಂದ ಇಂಡಿಯನ್ ಓಷನ್ನಲ್ಲಿ, ಅದರ ಜೊತೆಯಲ್ಲಿ ಸಿಪೆಕ್ ಚೈನಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಿಂದನೂ ಸಹ ಭಾರತದ ಮೇಲೆ ಒತ್ತಡ ಹೇರಲು ಸಾಧ್ಯವಾಯಿತು. ಅದರ ಜೊತೆಯಲ್ಲಿ ರಷ್ಯಾವೂ ಸಹ ಭಾರತ ಮತ್ತು ಯು ಎಸ್ಸಿನ ಸಂಬಂಧಗಳಲ್ಲಿ ಹೆಚ್ಚಿಗೆ ಆದ ಹಾಗೆ ರಷ್ಯಾದ ಸಂಬಂಧಗಳು ಸಹ ಬದಲಾವಣೆಗೆ ಕಾರಣವಾಯಿತು. ಯಾಕಂದರೆ 2014 ಯಾವಾಗ ಕ್ರಿಮಿಯಾನ ಆಕ್ರಮಣ ಮಾಡಿ ರಷ್ಯಾ ತಗೋತೋ ಆವಾಗ ಯು ಎಸ್ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತು ಮತ್ತು ವರ್ಲ್ಡ್ ಆರ್ಡರಲ್ಲಿ ಅಥವಾ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳಿಗೆ ಅಥವಾ ಯು ಎಸ್ಸಿಗೆ ಇರುವಂತಹ ಫ್ರೆಂಡ್ಲಿ ಕಂಟ್ರೀಸಿಗೆ ಒಂದು ಕರೆಯನ್ನು ಕೊಡ್ತು, ರಷ್ಯಾಗೆ ದೂರ ಮಾಡುವುದಕ್ಕೋಸ್ಕರ. ಸೊ ಆ ನಿಟ್ಟಿನಲ್ಲಿ ರಷ್ಯಾ ಯು ಎಸ್ಸಿಂದ ದೂರವಾಗಲು ಕಾರಣವಾಯಿತು. ಹಾಗೆ ಒಂದು ಕಡೆ ಭಾರತ ಹಾಗೂ ಯು ಎಸ್ಸಿನ ಸಂಬಂಧಗಳು ಬೆಳೀತಾ ಇದ್ದ ಹಾಗೆ ಈ ಯು ಎಸ್ಸಿನ ವಿರೋಧದಿಂದ ರಷ್ಯಾ ಹಾಗೂ ಚೈನಾ ಒಟ್ಟಾಗಲು ಸಾಧ್ಯವಾಯಿತು. ಹಿಸ್ಟಾರಿಕಲಿ ಅಥವಾ ಐತಿಹಾಸಿಕವಾಗಿ ನೋಡಿದರೆ ಬೇರೆ ಯಾವ ಕಾರಣಗಳಿಂದನೂ ರಷ್ಯಾ ಹಾಗೂ ಚೈನಾ ಒಂದಾಗಲು ಸಾಧ್ಯವಾಗ್ತಿರಲಿಲ್ಲ. ಬಟ್ ಈ 2 ಕಾರಣಗಳಿಂದ ಯು ಎಸ್ ಚೈನಾ ಹಾಗೂ ಯು ಎಸ್ ರಷ್ಯಾನ ನಡುವೆ ಇರುವಂತಹ ಬಿಕ್ಕಟ್ಟುಗಳಿಂದ ರಷ್ಯಾ ಹಾಗೂ ಚೈನಾ ಹತ್ತಿರ ಬರಲು ಸಾಧ್ಯವಾಯಿತು. ಆದರೆ ಇನ್ನೊಂದು ಲಿಂಕ್ಗಳನ್ನು ನೋಡಿದಾಗ ಭಾರತ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಒಂದು ಅಂಗವಾಗಿರುತ್ತದೆ. ಇದು ರಷ್ಯಾ ಹಾಗೂ ಚೈನಾ, ಅದರ ಜೊತೆಯಲ್ಲಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್, ಸೊ ನಾವೇನು ನೋಡ್ತೀವಿ ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಅಫ್ಘಾನಿಸ್ತಾನ್, ಈ ಸೆಂಟ್ರಲ್ ಏಷ್ಯನ್ ಕಂಟ್ರೀಸು ಒಂದಾಗಿ ಮಾಡಿದಂತಹ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನಲ್ಲಿ ಹೆಚ್ಚಿನ ಮಟ್ಟಿಗೆ ಭಾರತಕ್ಕೆ ಈ ಸೆಂಟ್ರಲ್ ಏಷ್ಯಾದಲ್ಲಿ ಇರುವಂತಹ ರಿಸೋರ್ಸಸನ್ನು ಉಪಯೋಗಿಸ್ಕೊಂಡು ಬೆಳೆಯಲು ಸಾಧ್ಯವಾಗುವ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರುವಂಥದ್ದು ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್. ಈಗ ಇರಾನ್, ಅಫ್ಘಾನಿಸ್ತಾನ್ ಹಾಗೂ ರಷ್ಯಾ ನಡುವೆ ಇರುವಂತಹ ರೋಡ್ ಸಮುದ್ರ, ರೋಡ್ ಹಾಗೂ ರೇಲಿನ ದಾರಿಯಲ್ಲಿ ವೆಸ್ಟರ್ನ್ ಇಂಡಿಯಾದ ಇರಾನ್ ಹಾಗೂ ಅಫ್ಘಾನಿಸ್ತಾನ ಜೊತೆಯಲ್ಲಿ ಸೆಂಟ್ರಲ್ ಏಷ್ಯಾನ ಕವರ್ ಮಾಡಲು ಸಾಧ್ಯವಾಗಲು ಈ ಪ್ರಾಜೆಕ್ಟನ್ನು ಶುರು ಮಾಡಲಾಯಿತು. ಇರಾನ್, ಇಂಡಿಯಾ, ರಷ್ಯಾ. ಅದರ ಜೊತೆಯಲ್ಲಿ ಡಿಫೆನ್ಸ್ ಹಾಗೂ ಎನರ್ಜಿ ಪಿಲ್ಲರ್ಸನ್ನು ನೋಡಿದಾಗ ರಕ್ಷಣಾ ಹಾಗೂ ಎನರ್ಜಿ 2 ಸೆಕ್ಟರಲ್ಲೂ ರಷ್ಯಾ ಭಾರತಕ್ಕೆ ತುಂಬ ಸ್ಟ್ರಾಂಗ್ ಸಪೋರ್ಟನ್ನು ಕೊಡ್ತಾ ಇರುವಂಥದ್ದು. ಸೊ ಅದರ ಜೊತೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಭಾರತಕ್ಕೆ ಯಾವ ಕಡೆ ಅಂದರೆ ಭಾರತದ ಸಂಬಂಧಗಳಲ್ಲಿ ಏನೇನು ಲಾಭ ನಷ್ಟಗಳು ರಷ್ಯಾ ಜೊತೆಯಲ್ಲಿ, ಚೈನಾ ಜೊತೆಯಲ್ಲಿ ಹಾಗೂ ಯು ಎಸ್ಸಿನ ಜೊತೆಯಲ್ಲಿ ಈ ಮೂರನ್ನೂ ಬೇರೆ ಬೇರೆ ಮಾಡಿ ಯಾವ ರೀತಿಯಾಗಿ ನಾವು ಮುಂದೆ ಸಾಗಬೇಕು ಅಂಥೇಳಿ ಈ ಬ್ಯಾಕ್ಗ್ರೌಂಡನ್ನು ನಾವು ತೊಗೊತಾ ಇರುವಂಥದ್ದು. ಹಾಗೂ ಇಂಡೋ ಸ್ಪೆಸಿಫಿಕ್ ರೀಜನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇಂಡೋ ಸ್ಪೆಸಿಫಿಕ್ ರೀಜನಲ್ಲಿ ಇದು ಅತಿ ಮುಖ್ಯವಾದ ಒಂದು ಕೇಂದ್ರವಾಗಿರುತ್ತದೆ ಎಲ್ಲರಿಗೂ. ಭಾರತಕ್ಕೆ ಇದು ಒಂದು ಆರ್ಥಿಕ ಹಾಗೂ ಸೆಕ್ಯೂರಿಟಿ ಕಡೆಯಿಂದ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಚೈನಾ ಇದನ್ನು ಯಾವ ರೀತಿ ನೋಡ್ತದೆ ಅಂತಂದರೆ, ಇದನ್ನು ಯು ಎಸ್ಸು ಭಾರತನ ಉಪಯೋಗಿಸಿ ಚೈನಾ ವಿರುದ್ಧವಾಗಿ ನಿಲ್ಲಲು ಉಪಯೋಗಿಸ್ತಿರುವಂತಹ ಒಂದು ಜಾಗ ಅಂತ ಕಾಣುವಂಥದ್ದು. ಅದೇ ರೀತಿಯಲ್ಲಿ ರಷ್ಯಾವೂ ಸಹ ಅಮೇರಿಕಾ, ಭಾರತ ಮತ್ತು ಜಪಾನನ್ನು ಮಿಲಿಟರಿ ಅಲಯನ್ಸ್ ಮಾಡಿಕೊಂಡು ಚೈನಾ ವಿರುದ್ಧ ಮತ್ತು ರಷ್ಯಾ ವಿರುದ್ಧ ಮಾಡ್ತಾ ಇರುವಂಥ ಒಂದು ಕುತಂತ್ರ ಅಂತ ಇಂಡೋ ಸ್ಪೆಸಿಫಿಕ್ ರೀಸನನ್ನು ಹಿಡ್ಕೊಂಡು ಕೂತ್ಕೋತಾರೆ. ಆದರೆ ಭಾರತ ಯಾವುದೇ ಆ ರೀತಿಯ ಒಂದು ಆಲೋಚನೆಯನ್ನು ಇಟ್ಕೊಂಡಿರಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯವರು ಸಹ ಇದೆ. ಚೆನ್ನೈಯಿಂದ ವ್ಲಾಡಿವೋಸ್ಕೋ ಅಂತ ಹೇಳಿ ಒಂದು ಮ್ಯಾರಿಟೈಮ್, ಒಂದು ಸಮುದ್ರ ಮಾರ್ಗವನ್ನು ರಚಿಸಲು ಆ ದಾರಿಯಿಂದ ಡಿಸೈಡ್ ಮಾಡಿರ್ತದೆ. ಅದನ್ನು ತೋರಿಸ್ಕೊಂಡಾಗ ರಷ್ಯಾಗೆ ಅರ್ಥ ಆಗುತ್ತದೆ ಭಾರತದ ಪೆಸಿಫಿಕ್ ಓಷನ್ನಲ್ಲಿ ಇರುವಂತಹ ಆಸೆ ಏನು, ಅಲ್ಲಿ ಇರುವಂತಹ ನಮ್ಮ ಇಂಟ್ರೆಸ್ಟ್ ಏನು. ಅದರಿಂದಾಗಿ ಚೈನಾ ಹೇಳ್ತಿರೋ ಹಾಗೆ ನಾವು ಅದನ್ನು ಯಾವುದೇ ಕಾರಣಕ್ಕೂ ಯು ಎಸ್ ಜೊತೆ ಸಂಬಂಧಗಳು ಮಾಡಿಕೊಂಡು ರಷ್ಯಾ ಹಾಗೂ ಚೈನಾ ವಿರುದ್ಧವಾಗಿ ನಿಲ್ಲಲು ಉಪಯೋಗಿಸ್ಕೋತಾ ಇಲ್ಲ ಅನ್ನೋದನ್ನು. ಸೊ ಒಟ್ಟು ಇಲ್ಲಿ ನಾವು ಅಟಾನಮಿನ ಅಥವಾ ನಮ್ಮ ಇಂಡಿಪೆಂಡೆನ್ಸನ್ನು ತೋರಿಸ್ಕೊಳ್ಳುವ ಅವಶ್ಯಕತೆ ತುಂಬ ದೊಡ್ಡದಾಗಿರುವಂಥದ್ದು. ಇಲ್ಲಿ ಪ್ರಶ್ನೆ ಭಾರತದ ಅಟಾನಮಿ, ನಮ್ಮ ಆ್ಯಕ್ಷನ್ ಯಾವುದರ ಮೇಲೆ ಅಂದರೆ ನಮ್ಮ ಭೌಗೋಳಿಕ, ಐತಿಹಾಸಿಕ ಹಾಗೂ ಪ್ರಪಂಚ ಪರಿಣತಿಯಲ್ಲಿ ಭಾರತದ
ಎಷ್ಟು ಕನಸಿದೆ, ವಿಷನ್ ಏನಿದೆ, ಅವೆಲ್ಲವನ್ನು ಪರಿಗಣನೆಗೆ ಇಟ್ಕೊಂಡು ಅದನ್ನು ಬದಲಾವಣೆ ಕಡೆಗೆ ಅಥವಾ ಆ ನಿಟ್ಟಿನಲ್ಲಿ ಭಾರತ ಮುಂಸಾಗುವ ಅವಶ್ಯಕತೆ ಇದೆ ಅನ್ನೋದಕ್ಕೋಸ್ಕರ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಇಲ್ಲಿ ಬರೆದಿರುವಂತಹ ಆರ್ಟಿಕಲ್ PS ರಾಘವನ್ ಅವರು, ಇವರು ಒಬ್ಬರು ಫಾರ್ಮರ್ ಡಿಪ್ಲೊಮ್ಯಾಟ್, ಚೇರ್ಮನ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬೋರ್ಡ್ ಆಗಿದ್ದವರು. ಹಾಗೆ ಒಟ್ಟಾರೆ ಈ RIC ರಷ್ಯಾ, ಇಂಡಿಯಾ ಹಾಗೂ ಚೈನಾದ ಸಂಬಂಧಗಳಲ್ಲಿ 2008ರ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸಲ್ಲಿ ಒಂದಿಷ್ಟು ಬದಲಾವಣೆ ಕಂಡ್ವಿ. 2014ರಲ್ಲಿ ಕ್ರಿಮಿಯಾ ಆಕ್ಸೆಷನ್ ಆದಾಗ ಮತ್ತೆ ಬದಲಾವಣೆನ ಕಂಡ್ವಿ. ಯಾಕಂದರೆ ಭಾರತ ಹಾಗೂ US ಹತ್ತಿರ ಆಗ್ತಿರೋದು, ರಷ್ಯಾ ಕ್ರಿಮಿಯಾ ಆಕ್ಸೆಷನ್ ಮಾಡಿದ್ದಕ್ಕೆ ಹಿಂದೆ ಇಟ್ಟಿದ್ದು, ಅದರಿಂದ ಚೈನಾ ಒಂದಾಗಿದ್ದು ಉದಾಹರಣೆ ನಾವು ನೋಡಿದ್ವಿ. ಹಾಗೆ COVID-19 ಸಹ ಒಂದು ಹೊಸ ಬದಲಾವಣೆಯನ್ನು ತರಲು ಮುಂದಾಗ್ತಾ ಇದೆ. ಹಾಗೂ US ನಡೀತಿರುವಂತಹ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸಿಂದನೂ ಒಂದು ಹೊಸ ಗ್ಲೋಬಲ್ ಆರ್ಡರನ್ನು ಕಾಣಲಿದ್ದೇವೆ. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಭಾರತ ತನ್ನ ಭೂಗೋಳಿಕ, ಐತಿಹಾಸಿಕ ಹಾಗೂ ಪ್ರಪಂಚದ ಪರ್ಯಟನೆಯಲ್ಲಿ ಅಥವಾ ಪ್ರಪಂಚದ ಪ್ಲ್ಯಾಟ್ಫಾರ್ಮ್ನಲ್ಲಿ ಭಾರತಕ್ಕೆ ಒಳಿತಾಗುವ ಅಥವಾ ಭಾರತಕ್ಕೆ ಫೇವರ್ ಇರುವಂತಹ ಕೆಲಸಗಳನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಸೌತ್ ಏಷಿಯನ್ ಮೈಗ್ರೆಂಟ್ಸ್ ಕ್ರೈಸಿಸನ್ನು ನೋಡ್ತಾ ಇದ್ದೀವಿ. ಸೊ COVID-19ನಲ್ಲಿ ನಾವು ಭಾರತದಲ್ಲಿ ಇಂಟರ್ನಲ್ ಮೈಗ್ರೇಷನನ್ನು ನೋಡಿದ್ದೀವಿ. ಹಾಗೂ ಗಲ್ಫ್ ಕಂಟ್ರೀಸಿಂದ, ಬೇರೆ ಬೇರೆ ರಾಷ್ಟ್ರಗಳಿಂದ ವಂದೇ ಭಾರತಂ ಸ್ಕೀಮ್ ಅಡಿಯಲ್ಲಿ ಎಷ್ಟೊಂದು ಫ್ಲೈಟ್ಸ್ಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸಿಲುಕಿದವ್ರನ್ನ ಭಾರತಕ್ಕೆ ಕರೆತಂದಿರುವಂಥದ್ದನ್ನು ನಾವು ನೋಡಿದ್ವಿ. ಸೊ ಈ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಮಾತಾಡಲಿದ್ದೇವೆ. ಮತ್ತು ಜುಲೈ ತಿಂಗಳಲ್ಲಿ, ಅಂದರೆ ಜುಲೈ ತಿಂಗಳ ಮೊದಲ ವಾರದಲ್ಲಿ ಕೇರಳ ಹೈಕೋರ್ಟು ಒಂದು ನೋಟಿಸನ್ನು ಜಾರಿ ಮಾಡಿರುತ್ತದೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಗಳಿಗೆ. ಯಾವ ರೀತಿಯಾಗಿ NRIs, ಯಾರು ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಆಗಿದ್ದರೋ, ಅವ್ರು ಯಾರ್ಯಾರು ತಮ್ಮ ಕೆಲಸಗಳನ್ನು ಕಳೆದುಕೊಂಡು ಭಾರತಕ್ಕೆ ಹಿಂತಿರುಗಿದಾರೋ ಅವರಿಗೆ ಯಾವ ರೀತಿಯ ಕಂಪನ್ಸೇಷನ್ಗಳು, ಯಾವ ರೀತಿಯ ಅವರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲು ಸರ್ಕಾರ ಆಲೋಚಿಸ್ತಿದೆ ಅಂಥೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ನೋಟಿಸನ್ನು ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಹೆಚ್ಚಿನ ಮಾತ್ರದಲ್ಲಿ ನಾವು ಕಾಣುವಂತಹ ಮೈಗ್ರೆಂಟ್ ವರ್ಕರ್ಸ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಕಂಟ್ರೀಸಿಂದ ಆಗಿರುವಂತಹವರು. ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲಲ್ಲಿ ನಮಗೆ ಇದೊಂದು ರೀಜನಲ್ ಇಂಟರ್ ಗವರ್ಮೆಂಟಲ್ ಬಾಡಿ. ಸೊ ಇದು ಸ್ಥಾಪನೆಯಾಗಿದ್ದು 25 ಮೇ 1981ರಲ್ಲಿ. ಸೊ ಈ ಪರ್ಷಿಯನ್ ಗಲ್ಫ್ ಸುತ್ತ ಏನು ಅರಬ್ ಕಂಟ್ರೀಸ್ ಇದಾವೆ, ಇರಾಕನ್ನು ಬಿಟ್ಟು, ಸೊ ನೆನ್ಪಿಟ್ಕೋಬೇಕು, ಇರಾಕ್ GCC ಕೆಳಗಡೆ ಬರೋದಿಲ್ಲ. ಸೊ ಇದನ್ನು ಬಿಟ್ಟು ಇರುವಂತಹ ಬಹ್ರೇನ್, ಕುವೈತ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಹಾಗೂ UAE. ಸೊ ಈ ರಾಷ್ಟ್ರಗಳು GCC ಕೆಳಗಡೆ ಬರುವಂಥದ್ದು. ಸೊ ಇದು ನಮಗೆ ಮೇನ್ಸಿಗೂ ಪ್ರಿಲಿಮ್ಸಲ್ಲೂ ನೇರವಾದ ಕ್ವಶನ್ಸ್ ಕೇಳಬಹುದು. ಸೊ GCC ಬಗ್ಗೆ ಈ ಮಾಹಿತಿಯೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ನಮ್ಮ ಭಾರತ ದೇಶದ ಹೆಚ್ಚಿನ ಮಟ್ಟದಲ್ಲಿ ಮೈಗ್ರೆಂಟ್ ವರ್ಕರ್ಸ್ ಹೋಗುವಂಥದ್ದು GCCಗೆ. ಅದರ ಜೊತೆಯಲ್ಲಿ ನಾವು ಬ್ಯಾಕ್ಗ್ರೌಂಡಲ್ಲಿ ನೋಡಿದಾಗ ಈ ಸೌತ್ ಏಷ್ಯಾ ಗಲ್ಫ್ ಮೈಗ್ರೇಷನ್ ಕಾರಿಡಾರ್ ಅಂತಲೇ ಕರಿತೀವಿ. ಯಾಕಂದರೆ ಸೌತ್ ಏಷ್ಯನ್ ಕಂಟ್ರೀಸ್ ಏನಿದಾವೋ, ಭಾರತ, ಚೈನಾ, ಇಂಡೋನೇಷ್ಯಾ, ನೇಪಾಲ್, ವಿಯೆಟ್ನಾಂ, ಲಾವೋಸ್, ಕಂಬೋಡಿಯಾ, ಥೈಲ್ಯಾಂಡ್, ಸೊ ಈ ರಾಷ್ಟ್ರಗಳಿಂದ ಹೆಚ್ಚಿನ ಮಾತ್ರದಲ್ಲಿ ಗಲ್ಫ್ ಕಂಟ್ರೀಸಿಗೆ ಕೆಲಸಕ್ಕೆ ಹೋಗೋದನ್ನು ನೋಡ್ತೀವಿ. ಸೊ GCCಯಲ್ಲಿ ಸುಮಾರು 15 ಮಿಲಿಯನ್ ಜನ ಮೈಗ್ರೇಷನ್ ಆಗಿ ಕೆಲಸಕ್ಕೆ ಹೋಗುವಂಥದ್ದು. GCCಯಲ್ಲಿ ಅತಿ ಹೆಚ್ಚು ಕೆಲಸ ಹಾಗೂ ಅಲ್ಲಿನ ಬ್ಯಾಕ್ ಬೋನ್ ಅಂತಲೇ ಲೇಬರ್ ಫೋರ್ಸ್ ಅಂತ ಕರ್ಕೊಳ್ಳೋದು ಸೌತ್ ಏಷ್ಯನ್ ಲೇಬರ್ ಫೋರ್ಸ್. ಸೊ ಈ ಪ್ಯಾಂಡಮಿಕ್ ಹಾಗೂ ಶಟ್ಡೌನಿಂದಾಗಿ ಅಥವಾ ಬಾರ್ಡರ್ ಟೈಟನ್ ಮಾಡಿದ್ರಿಂದ ಜನ ತುಂಬ ಕಷ್ಟಕ್ಕೆ ಸಿಲುಕೊಂಡ್ರು. ಆ್ಯಂಡ್ ಹೆಚ್ಚಿನ ಮಟ್ಟದಲ್ಲಿ ಸೌತ್ ಏಷ್ಯನ್ ಮೈಗ್ರೆಂಟ್ಸ್ ವರ್ಕರ್ಸು ತುಂಬ ಕಷ್ಟವನ್ನು ಅನುಭವಿಸಿದರು. ಅವರಿಗೆ ಯಾವುದೇ ಸೇಫ್ಟಿ ನೆಟ್, ಯಾವುದೇ ಸಾಮಾಜಿಕ ಪ್ರೋಗ್ರಾಮ್ಸ್ ಅಥವಾ ಯಾವುದೇ ಸೋಷಲ್ ಸೆಕ್ಯೂರಿಟಿ ಪ್ರೋಗ್ರಾಮ್ಸ್, ಯಾವುದೇ ಲೇಬರ್ ರೈಟ್ಸು, ಯಾವುದೇ ಮೆಕ್ಯಾನಿಸಮ್ಸು, ವೆಲ್ಫೇರ್ ಮೆಕ್ಯಾನಿಸಮ್ಸು ಇವರಿಗೆ ಅನ್ವಯ ಆಗೋದಿಲ್ಲ ಈ GCCಯಲ್ಲಿ. ಅದರಿಂದಾಗಿ ತುಂಬ ಕಷ್ಟವನ್ನು ಅನುಭವಿಸಿದರು. ನಾವು 1990ರಲ್ಲಿ ಯಾವಾಗ ಇರಾಕು ಕುವೈತನ್ನು ಆಕ್ರಮಣ ಮಾಡಿತೋ ಆ ಸಮಯದಲ್ಲಿ ಭಾರತದ ಪ್ರಜೆಗಳು ಎಷ್ಟರ ಮಟ್ಟಿಗೆ ಕಷ್ಟಪಟ್ಟರು ಅನ್ನೋದು ಒಂದು ಮೂವಿಯಲ್ಲಿ ನೋಡ್ತೀವಿ ನಾವು, ಅಕ್ಷಯ್ ಕುಮಾರ್ ಮಾಡಿದಂತಹ ಮೂವಿಯಲ್ಲಿ. ಸೊ ಆ ಮೂವಿಯಲ್ಲಿ ನಿಮಗೆ ಗೊತ್ತಾಗುತ್ತದೆ ಕುವೈತ್ ಯಾವಾಗ ಇರಾಕ್ ಆಕ್ರಮಣ ಮಾಡಿತೋ ಯಾವ ರೀತಿಯಾಗಿ ನಮ್ಮ ಭಾರತದ ನರ್ಸು, ನಮ್ಮ ಭಾರತದ ಕೆಲವೊಬ್ಬರು ಡಾಕ್ಟರ್ಸು ಹೇಗೆ ಕಷ್ಟವನ್ನು ಪಡ್ತಾರೆ ಅಂಥೇಳಿ. ಸೊ ಆ ಮೂವಿ ನೀವು ನೋಡಿದ್ರೆ ಅಲ್ಲಿ ಕಂಡಂತಹ ಕಷ್ಟಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈಗ ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಮೊದಲಿಗೆ ಲಾಕ್ಡೌನ್ ಆದಾಗ ಭಾರತದಿಂದ ಅಥವಾ ಕೇರಳ ಸರ್ಕಾರ ಔಷಧಿಗಳನ್ನು ಕಳಿಸ್ಕೊಡ್ತಾ ಇತ್ತು. ಯಾಕಂದರೆ GCCಯಲ್ಲಿ ಔಷಧಿಗಳು ತುಂಬ ದುಬಾರಿ ಆಗಿರ್ತವೆ. ಸೊ ಆ ನಿಟ್ಟಿನಲ್ಲಿ ಮೊದಲಿಗೆ ಕಳಿಸ್ಕೊಡ್ತು. ಆದರೆ ಈ COVID-19 ಅಥವಾ COVID-19
ತಡೆ ಹಿಡಿಯಲು ಏರ್ಪೋರ್ಟ್ಸ್ ಅಥವಾ ಫ್ಲೈಟ್ಸ್ಗಳನ್ನು ಯಾವಾಗ ಬಂದ್ ಮಾಡಲಾಯಿತು, ಅದಾದ ಮೇಲೆ ಮೆಡಿಕಲ್ ಸಪ್ಲೈ ಕೂಡ ನಿಲ್ಲಿಸಬೇಕಾಯಿತು. ಸೊ ಭಾರತದ ಸಂಖ್ಯೆ ಈ ಸೌತ್ ಏಷ್ಯನ್ ವರ್ಕ್ ಫೋರ್ಸಲ್ಲಿ ತುಂಬ ಜಾಸ್ತಿ ಆಗಿರುವಂಥದ್ದು ಅಥವಾ ಅತಿ ಹೆಚ್ಚು ಇರುವಂಥದ್ದು ಭಾರತದ ಲೇಬರ್ ಫೋರ್ಸ್. ಸೊ ಆ್ಯಂಡ್ ಗಲ್ಫ್ ಮೈಗ್ರೇಷನ್ ಅಥವಾ ಗಲ್ಫ್ ಕಂಟ್ರೀಸಿಗೆ ಹೋಗೋರು ಯಾವಾಗಲೂ ಗಂಡು ಮಕ್ಕಳು ಜಾಸ್ತಿ, ಮೇಲ್ ಡ್ರಿವನ್ ಜಾಸ್ತಿ ಆಗಿರ್ತಾರೆ. ಆ್ಯಂಡ್ ಇವರು ಹೆಚ್ಚಿನ ಮಾತ್ರದಲ್ಲಿ ಲೇಬರ್ ಕ್ಯಾಂಪ್ಸಲ್ಲಿ ಇರ್ತಾರೆ. ಈ ಲೇಬರ್ ಕ್ಯಾಂಪ್ಸಲ್ಲಿ ಅಂದರೆ ಡಾರ್ಮಿಟ್ರಿ ಸಿಸ್ಟಮ್ ಇರುತ್ತದೆ, ಸೇಮ್ ಟಾಯ್ಲೆಟ್ಸ್ ಯೂಸ್ ಮಾಡ್ಕೊತಾರೆ, ಹಣ ಉಳಿಸ್ಕೊಂಡು ಊರಿಗೆ ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಕಷ್ಟಕರ ಸಿಚುವೇಷನಲ್ಲಿ ಬದುಕ್ತಾರೆ. ಆದರೆ ಈ ಕೋವಿಡ್-19 ಸಂಪರ್ಕದಿಂದ ಹರಡುವುದರಿಂದ ಆ ಕ್ಯಾಂಪ್ಗಳಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಜನರಿಗೆ ಕೋವಿಡ್ ಬರುವ ಅವಕಾಶಗಳು ತುಂಬ ಜಾಸ್ತಿ ಆಗಿಬಿಟ್ವು. ಅದ್ರ ಜೊತೆಗೆ ಹೆಣ್ಣು ಮಕ್ಕಳು ಸಹ ಡೊಮೆಸ್ಟಿಕ್ ಕೆಲಸಕ್ಕೆ ಯಾರು ಹೋಗಿರ್ತಾರೋ ಅವರು ಸಹ ತುಂಬ ನರಕವನ್ನು ಅನುಭವಿಸಿದರು. ಸೊ ಇದನ್ನು ಹೊರತೆಗೆಯಲು ಅಥವಾ ಇವರನ್ನು ಆ ಕಷ್ಟದಿಂದ ಹೊರತೆಗೆಯಲು ವಂದೇ ಭಾರತ ಮಿಷನನ್ನು ಶುರು ಮಾಡಲಾಯಿತು. ಈ ಮಿಷನಿನ ಅಡಿಯಲ್ಲಿ ಸುಮಾರು 7.88 ಲಕ್ಷ NRIsಗಳನ್ನು ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಲ್, ಶ್ರೀಲಂಕಾ ಹೀಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ವಾಪಸ್ ಭಾರತಕ್ಕೆ ಕರೆತರಲಾಯಿತು. ಕರೆ ತಂದ ಮೇಲೂ ಸಹ ಇವರಿಗೆ ಮಾಡಬೇಕಾದಂತಹ ಕೆಲಸ ಏನು, ಇವರಿಗೆ ಯಾವ ರೀತಿಯಾಗಿ ರೀಹ್ಯಾಬಿಲಿಟೇಟ್ ಮಾಡಬೇಕು, ಮತ್ತು ರೀಇಂಟಿಗ್ರೇಟ್ ಮಾಡಬೇಕು, ರೀಸೆಟಲ್ ಮಾಡಬೇಕು. ಯಾಕಂದರೆ ಇವರು ಎಲ್ಲ ಹೊರಗಿಂದ ಬಿಟ್ಟು ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಭಾರತ ಸ್ವದೇಶ್ ಅನ್ನೋ ಒಂದು ಸ್ಕೀಮನ್ನು ಲಾಂಚ್ ಮಾಡಿತ್ತು. ಸೊ ಇದ್ರ ಅಡಿಯಲ್ಲಿ ಯಾರ್ಯಾರು ಹೊರಗಿಂದ ಬರ್ತಿದ್ದಾರೋ ಅವ್ರ ಸ್ಕಿಲ್ಸ್ಗಳನ್ನು ಮ್ಯಾಪ್ ಮಾಡಿಕೊಂಡು ಹೇಗೆ ಅವರನ್ನು ಭಾರತ ದೇಶದಲ್ಲಿ ಉಪಯೋಗಿಸ್ಕೋಬೋದು ಅನ್ನೋದಕ್ಕೋಸ್ಕರ ಮಾಡಿರುವಂಥದ್ದು. ಹಾಗೆ ಕೇರಳ ಸರ್ಕಾರವು ಸಹ ಡ್ರೀಮ್ ಕೇರಳ ಅಂಥೇಳಿ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತು. ಇರುವಂತಹ ಕಲೆಗಳನ್ನು ಯಾವ್ಯಾವ ಸ್ಕಿಲ್ಸ್ ಇದ್ದಾವೋ ಅವನ್ನ ಉಪಯೋಗಿಸ್ಕೊಳ್ಳುವ ನಿಟ್ಟಿನಲ್ಲಿ ಬಾಂಗ್ಲಾದೇಶ ಸರ್ಕಾರವು ಸಹ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಲಾಂಚ್ ಮಾಡ್ತು. ಅದರಲ್ಲಿ ಬಂದ ಕೂಡಲೇ ಅವರಿಗೆ ಹಣ ಕೊಡುವುದು ಹಾಗೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ಉದ್ಯೋಗ ಅವಕಾಶಗಳನ್ನು ರಚಿಸಲು, ಅವರಿಗೆ ಪ್ರಾಜೆಕ್ಟ್ಸ್ ಮಾಡಲು ಲೋನ್ಗಳನ್ನು ಕೊಡುವುದು ಹಾಗೂ ಕಂಪನ್ಸೇಷನ್ ಯಾರ್ಯಾರು ಕೋವಿಡ್-19ಇಂದ ಹೊರದೇಶದಲ್ಲಿ ಸಾಯ್ತಾರೋ ಅವರಿಗೆ ಹಣದ ಸಹಾಯವನ್ನು ಬಾಂಗ್ಲಾದೇಶ ಸರ್ಕಾರ ಮಾಡಿರುವಂಥದ್ದು. ಪಾಕಿಸ್ತಾನ ಸರ್ಕಾರವು ಸಹ ಒಂದು ಸ್ಪೆಷಲ್ ಸ್ಕೀಮನ್ನು ಲಾಂಚ್ ಮಾಡಿದೆ. ಅದರ ಜೊತೆಯಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು GCC ಕಂಟ್ರೀಸು ಸಹ ಲೇಬರ್ ಹಾಗೂ ಆ್ಯಂಟಿ ಮೈಗ್ರೆಂಟ್ ಸೆಂಟಿಮೆಂಟ್ಸ್ ಅವ್ರನ್ನ ಸಹಾಯಕ್ಕೋಸ್ಕರ ಒಮಾನ್ ಹಾಗೂ ಸೌದಿ ಅರೇಬಿಯಾದಲ್ಲಿ ಪ್ರೈವೇಟ್ ಕಂಪನೀಸಿಗೆ ಒಂದಿಷ್ಟು ಸಬ್ಸಿಡೀಸ್ಗಳನ್ನು ಕೊಟ್ಟಿರ್ತಾರೆ. ಬಟ್ ಸ್ಟಿಲ್ ಅಲ್ಲಿ 2 ವಿಧದ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಮೊದಲನೇದು ಬಂದಿರುವಂತಹ ಮೈಗ್ರೇಷನಿಗೆ ಉತ್ತೇಜಿಸುವುದು, ಎರಡನೇದು ಅಲ್ಲಿ ಇರುವಂತಹ ಮೈಗ್ರೆಂಟ್ಸಿಗೆ ರೈಟ್ಸ್ ಹಕ್ಕುಗಳನ್ನು, ಇವೆರಡೂ ಬೇರೆ ಬೇರೆ. ಅಲ್ಲಿ ಮಾಡ್ತಾ ಇರುವಂಥದ್ದು ಮೈಗ್ರೆಂಟ್ಸ್ಗಳನ್ನು ಯಾವ ರೀತಿಯಾಗಿ ಉತ್ತೇಜಿಸಬಹುದು, ಬಟ್ ಅವರ ಹಕ್ಕುಗಳ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಸೊ ಈಗ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ಇಡೀ ಆರ್ಟಿಕಲಿಂದ ಒಂದು ಒಟ್ಟು ಕಂಪ್ರಹೆನ್ಸಿವ್ ಮೈಗ್ರೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಡೆವಲಪ್ ಮಾಡಬೇಕಾಗಿದೆ. ಈಗ ನಮ್ಮ ದೇಶದಿಂದ ಎಷ್ಟೊಂದು ಜನ ಮೋಸ ಹೋಗಿ ಗಲ್ಫಿಗೆ ಹೋದ ಮೇಲೆ ಹುಚ್ಚರಾಗಿ ಅಲ್ಲಿ ಟ್ಯಾಕ್ಸಿ ಡ್ರೈವರ್ಗಳಾಗೋ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಸಿಕ್ಕಾಕೊಳ್ತಾರೆ, ವಾಪಸ್ ಬರೋಕ್ಕೆ ಆಗೋದೇ ಇಲ್ಲ. ಸೊ ಈ ರೀತಿಯ ಕಷ್ಟಗಳೊಂದಿಗೆ ನಾವು ಈಗ ಕೋವಿಡ್-19 ಒಂದು ಹೊಸ ಸವಾಲನ್ನು ಸಹ ಸೃಷ್ಟಿಸಿದೆ. ಸೊ ಅದಕ್ಕೆ ಶ್ರೀಲಂಕಾದಲ್ಲಿ ಮಾತ್ರ ಇರುವಂತಹ ಒಂದು ಕಂಪ್ರಹೆನ್ಸಿವ್ ಮೈಗ್ರೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆ ಸಿಸ್ಟಮ್ ಡೆವಲಪ್ ಮಾಡಿದಾಗ ನಾವು ಇವರಿಗೆ ಬೇಕಾಗುವಂತಹ ಹಕ್ಕುಗಳು ಹಾಗೂ ಇವರಿಗೆ ಬೇಕಾಗುವಂತಹ ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ಸ್ಗಳು, ಬೇಕಾಗುವಂತಹ ವೆಲ್ಫೇರ್ ಪ್ರೋಗ್ರಾಮ್ಸನ್ನು ಸಹ ಭಾರತ ಅವ್ರಿಗೋಸ್ಕರ GCCಯಲ್ಲಾಗಲಿ ಪ್ರಪಂಚದ ಬೇರೆ ಯಾವುದೇ ರಾಷ್ಟ್ರಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಬೇಕಾಗುವಂತಹ ಸವಲತ್ತುಗಳಿಗೋಸ್ಕರ ಭಾರತವೂ ಸಹ ತನ್ನ ವಾಯ್ಸನ್ನು ರೇಸ್ ಮಾಡಬೇಕು. ಅದರ ಜೊತೆಯಲ್ಲಿ ಏಷ್ಯಾ ಗಲ್ಫ್ ಮೈಗ್ರೇಷನ್ ಕಾರಿಡಾರ್ ಏನಿದೆ ಇದು ಸಿಸ್ಟಮನ್ನು ಸಾರ್ಕ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, UN ಕನ್ವೆನ್ಷನ್ ಅಡಿಯಲ್ಲಿ ತಂದು ಒಂದು ಆರ್ಗನೈಸ್ಡ್ ಆಗಿ ಇದನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಇಡೀ ಸೌತ್ ಏಷ್ಯನ್ ಮೈಗ್ರೆಂಟ್ ಕ್ರೈಸಿಸ್ ನಮಗೆ ಅರ್ಥ ಮಾಡಿಸ್ತಾ ಇದೆ. ಸೊ ಒಟ್ಟಾರೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಹಿಂದೆ ಕೊಟ್ಟಿರುವಂಥ ವಿಷಯ ಎಲ್ಲವೂ ನಮ್ಮ ವಿವೇಚನೆಗೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಒಟ್ಟು ಈಗ ಮಾಡಬೇಕಾಗಿರುವಂಥದ್ದು ಒಂದು ಕಂಪ್ರಹೆನ್ಸಿವ್ ಮೈಗ್ರೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಡೆವಲಪ್ ಮಾಡೋದ್ರಿಂದ ಮುಂದೆ ಈ ರೀತಿಯ ಅನಾಹುತಗಳು ಆಗಿದ್ದಲ್ಲಿ ಈಗ ಇರುವಂತಹ ಕನ್ಫ್ಯೂಷನು ಅಥವಾ ಈಗ ಇರುವಂತಹ ಕನ್ಸೆಷನಲ್ಲಿ ನಾವು ಇರಲು ಸಾಧ್ಯವಾಗೋದಿಲ್ಲ ಅಂತ ಹೇಳಿ. ಇಂದಿನ ಕೊನೆಯ ಆರ್ಟಿಕಲ್ನಲ್ಲಿ ನಾವು ಈಗಷ್ಟೇ ಟೇಕಿಂಗ್ ದ ಟೆಂಪ್ರೇಚರ್ ಅಂತ ಹೇಳಿ ಬ್ರಿಟಿಷ್ ಕೌನ್ಸಿಲ್ ಹಾಗೂ FICCI ಫಿಕ್ಕಿ ಅಂತ ಏನು ಕರಿತೀವಿ ಅದು ಮತ್ತು ಆರ್ಟೆಕ್ಸ್ನ ಸಹಭಾಗಿತ್ವದಲ್ಲಿ ರಿಲೀಸ್ ಆದಂತಹ ಒಂದು ರಿಪೋರ್ಟಿನ ಆಧಾರದ ಮೇಲೆ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ಕಲ್ಚರಲ್ ಎಕಾನಮಿ ಅನ್ನೋ ಒಂದು ಹೊಸ ಪದವನ್ನು ನಾವು ಓದ್ತಾ ಇದ್ದೀವಿ. ಸೊ ಸಾಂಸ್ಕೃತಿಕ ಎಕಾನಮಿ ಬಗ್ಗೆ ಇಲ್ಲಿ ಮಾತಾಡಲಿದ್ದೇವೆ. ಸೊ ಯಾವ ರೀತಿಯಾಗಿ
ಪರ್ಫಾರ್ಮೆನ್ಸು ಅಗ್ರಿಕಲ್ಚರಿಂದ ಹೊರತೆಗೆದು ಅವರನ್ನು ಮತ್ತೆ ಮುಂದೆ ತರುವ ಸಾಧ್ಯತೆಗಳಿವೆ ಹಾಗೂ ಯಾವ ದಿಕ್ಕಿನಲ್ಲಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳಲಿದ್ದೇವೆ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಭಾರತಕ್ಕೆ ಇರುವಂತಹ ಡೈವರ್ಸಿಟಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ತುಂಬ ವಿವಿಧವಾಗಿರುವಂಥವು. ಇವು ಪ್ರಪಂಚದಲ್ಲೇ ಅತಿ ಕ್ರಿಯೇಟಿವ್ ಹಾಗೂ ಅತಿ ರೆಕಗ್ನೈಸ್ಡ್ ಆಗಿರುವಂತಹ ಸೆಕ್ಟರ್. ಇದರಲ್ಲಿ ಕ್ರಿಯೇಟಿವ್ ಎಕಾನಮಿ ಅನ್ನೋದು ಎಲ್ಲೂ ಬೆಳಕಿಗೆ ಬಂದಿಲ್ಲ. ನಾವು ಯಾವುದೇ ಒಂದು ಸಾಮಾಜಿಕ ಹಾಗೂ ಆರ್ಥಿಕ ಪಾಲಿಸೀಸ್ಗಳನ್ನು ಮಾಡ್ತಾ ಇರಬೇಕಾದ್ರೆ ಕ್ರಿಯೇಟಿವ್ ಎಕಾನಮಿ, ರಚನಾತ್ಮಕ ಎಕಾನಮಿನ ನಾವು ಪರಿಗಣನೆಗೆ ತಗೊಳ್ಳೋದೇ ಇಲ್ಲ. ಅದಕ್ಕೆ ನೋಡಿದಾಗ ಈ ಪ್ಯಾಂಡಮಿಕ್ ಆದ ಮೇಲೆ MSME ಸೆಕ್ಟರ್ನ ಒಳಗೊಂಡಂತೆ 82% ಕ್ರಿಯೇಟಿವ್ ಸೆಕ್ಟರು ಸಹ ಎಫೆಕ್ಟ್ ಆಗಿರುವಂಥದ್ದು. ಇದರಲ್ಲಿ ಸುಮಾರು 32% ಕಂಪನಿಗಳು 50% ಆ್ಯನ್ಯುವಲ್ ಇನ್ಕಮನ್ನು ಲಾಸನ್ನು ಕಾಣ್ತಾ ಇದ್ದಾವೆ. ಹಾಗೂ ಈ 4 ಅಥವಾ 10 ವರ್ಷದಲ್ಲಿ ಶುರುವಾದಂತಹ ಕಂಪನಿಗಳು ಆಲ್ಮೋಸ್ಟ್ ಮುಚ್ಚೋಗಿರ್ತವೆ. ಸೊ ಇದು ಎಂಟರ್ಟೈನ್ಮೆಂಟ್. ಈಗ ನಾವು ಮದುವೆಗಳಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ಗಳನ್ನು ನೋಡ್ತೀವಿ, ಕ್ಯಾಂಡಿಡ್ ಫೋಟೋಗ್ರಾಫರ್ಸ್ಗಳನ್ನು ನೋಡ್ತೀವಿ, ಹಾಗೂ ಮ್ಯೂಸಿಷಿಯನ್ಸ್ಗಳನ್ನು ನೋಡ್ತೀವಿ. ಸೊ ಇವೆಲ್ಲವೂ ಕ್ರಿಯೇಟಿವ್ ಎಕಾನಮಿ ಕಡೆಗೆ ಬರ್ತವೆ. ಮತ್ತು ಆರ್ಟಿಸ್ಟ್ಗಳಾಗಿರ್ಬೋದು, ಕ್ರಾಫ್ಟ್ಸ್ ಆಗಿರ್ಬೋದು, ಪೇಂಟರ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ರಚನಾತ್ಮಕ ಎಕಾನಮಿ ಒಳಗಡೆ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಇದಕ್ಕೆ ಯಾವುದೇ ಸಾಂಸ್ಕೃತಿಕ ಆರ್ಗನೈಸೇಷನ್ಸಿಂದ ಆಗಲಿ, ಪ್ರೈವೇಟ್ ಸೆಕ್ಟರಿಂದ ಆಗಲಿ ಮತ್ತು CSR ಫಂಡ್ಸಿಂದನೂ ಸಹ ಯಾವುದೇ ಸಹಾಯ ಹಸ್ತ ಈ ಎಕಾನಮಿ ಅಥವಾ ಈ ಸೆಕ್ಷನ್ ಆಫ್ ಪೀಪಲಿಗೆ ಸಿಗ್ತಾ ಇಲ್ಲ. ಹೆಚ್ಚಿನ ಮಾತ್ರದಲ್ಲಿ ಕೃತಿಯನ್ನು ಮಾಡೋರು ಅಥವಾ ಕಲೆಯನ್ನು ಹೊಂದಿರುವಂತಹವರು ಇನ್ಫಾರ್ಮಲ್ ಎಕಾನಮಿ ಕೆಳಗಡೆ ಬರ್ತಾರೆ. ಇವರೆಲ್ಲರೂ ಹೆಚ್ಚಿನ ಮಟ್ಟಿಗೆ ತಮ್ಮ ದಿನ ಅಥವಾ ತಮ್ಮ ಸಸ್ಟೆನೆನ್ಸ್ಗೋಸ್ಕರ ಕೃಷಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಈ ಕೃಷಿಯಿಂದಾಗಿ ಅಥವಾ ರೂರಲ್ ವೇಜಸ್ ಏನಿದೆ, ಗ್ರಾಮೀಣದ ಇನ್ಕಮ್ ಏನಿದೆ, ಅದು ತುಂಬ ಕಡಿಮೆ ಆಗಿರೋದ್ರಿಂದ ಇವರು ಈ COVID-19 ಸಂದರ್ಭದಲ್ಲಿ ಬದುಕೋದು ಇನ್ನೂ ಕಷ್ಟಕರ ಆಗಿರೋದ್ರಿಂದ ಫಿಕ್ಕಿ ಒಂದಿಷ್ಟು ರೆಕಮೆಂಡೇಷನ್ಸನ್ನು ಕೊಟ್ಟಿದೆ ಮಿನಿಸ್ಟ್ರಿ ಆಫ್ ಕಲ್ಚರಿಗೆ. ಸೊ 2017ರಿಂದ ಯಾವ್ಯಾವ ಫಂಡ್ಸ್ ಇನ್ನೂ ಪೆಂಡಿಂಗ್ ಇದ್ದಾವೋ, ಅಪ್ರೂವಲ್ ಆಗಿರುವಂಥವು ಅವನ್ನು ಮತ್ತೆ ಬಿಡುಗಡೆ ಮಾಡಬೇಕು. ಹಾಗೂ ಕಲೆಯಲ್ಲಿ ಅಥವಾ ಆರ್ಟಿಸ್ಟ್ಗಳು ಮತ್ತು ಆರ್ಟಿಷನ್ಸ್ಗಳಿಗೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಹೆಲ್ತ್ ಕವರೇಜ್, ಹೆಲ್ತ್ ಇನ್ಶೂರೆನ್ಸನ್ನು ಕೊಡಬೇಕು. ಅದರ ಜೊತೆಯಲ್ಲಿ GST ಪೇಮೆಂಟ್ಸಲ್ಲಿ ಒಂದಿಷ್ಟು ಅವಕಾಶಗಳನ್ನು ಮಾಡಿಕೊಡಬೇಕು. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಇನ್ನೂ ಡೆವಲಪ್ ಮಾಡಿ ಕಲೆಗಾರರಿಗೆ ಅಥವಾ ಆರ್ಟಿಸ್ಟ್ಗಳಿಗೆ ಒಂದು ಆನ್ಲೈನಲ್ಲಿ ಕೆಲಸ ಮಾಡುವ ಅವಕಾಶಗಳನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಆಲೋಚಿಸಬೇಕು ಅಂತ ಹೇಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನು ಕೊಟ್ಟರೂ ಸಹ ಯಾವುದೇ ಒಂದು ರೆಸ್ಪಾನ್ಸ್ಗಳನ್ನು ಕಾಣ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. 2015ರಲ್ಲಿ ಒಂದು ಫೋಕ್ ಮ್ಯೂಸಿಷಿಯನ್ಗಳ ವಾಲಂಟರಿ ವರ್ಕ್ಗೋಸ್ಕರ ಇವರು ಜೈಸಲ್ಮೇರ್ನ ಕಲೆಕ್ಟರ್ ಆಫೀಸಿಗೆ ಹೋಗಿರ್ತಾರೆ. ಸೊ ಕಲ್ಬೇಲಿಯಾ ಅಂತ ಹೇಳಿ ರಾಜಸ್ಥಾನದಲ್ಲಿ ನಾವು ಕಾಣುವಂತಹ ಒಂದು ಕಲೆ. ಕಲ್ಬೇಲಿಯಾ ಅಂದರೆ ಹಾವು ಆಡಿಸೋರನ್ನ ನಾವು ಕಲ್ಬೇಲಿಸಿ ಅಂತ ಕರಿತೀವಲ್ಲಿ. ಸೊ ಅವರೆಲ್ಲರೂ ಕಲೆಕ್ಟರ್ ಆಫೀಸಿಗೆ ಒಂದು ವೆಲ್ಫೇರ್ ಬೆನಿಫಿಟ್ ಅಂದರೆ ಒಂದು ಹಣವನ್ನು ಪಡೆಯಲು ಹೋಗಿರ್ತಾರೆ ಅವರಿಗಿರುವಂತಹದ್ದು. ಸೊ ಅಲ್ಲಿ ಹೋದಾಗ ಅವ್ರಿಗೆ ಸರ್ಟಿಫಿಕೇಟ್ ಕೇಳ್ತಾರೆ. ಸರ್ಟಿಫಿಕೇಟ್ ಕೇಳಿದಾಗ ಈ ಕಲ್ಬೇಲಿಯಾಸ್ಗಳಿಗೆ ಸರ್ಟಿಫಿಕೇಟ್ ಇರೋದಿಲ್ಲ. ಸೊ ಆ ಸರ್ಟಿಫಿಕೇಟ್ನ ಹೇಗೆ ಪಡ್ಕೋಬೇಕು ಅಂತ ಅವ್ರಿಗೆ ಗೊತ್ತು ಇರೋದಿಲ್ಲ. ಸೊ ಸರ್ಟಿಫಿಕೇಟ್ ಇಲ್ಲ ಅಂತ ಕೇಳಿದಾಗ ಸೊ ನಿಮ್ಮನ್ನು ನೀವು ಕಲ್ಬೇಲಿಗಳು ಅಂತ ಹೇಳಿ ಪ್ರೂವ್ ಮಾಡೋದಕ್ಕೋಸ್ಕರ ಏನಾದರೂ ಪ್ರೂಫ್ ತನ್ನಿ ಅಂದಾಗ ಅವ್ರ ಹತ್ರ ಹಾವಾಡಿಸುವ PP ಮತ್ತು ಹಾವು ಬಿಟ್ಟರೆ ಏನೂ ಇರೋದಿಲ್ಲ. ಸೊ ನೆಕ್ಸ್ಟ್ ಡೇ ಹೋಗಿ ಅದನ್ನು ತಗೊಂಡು ಅಲ್ಲೊಂದು ಪರ್ಫಾರ್ಮನ್ನು ಮಾಡಿದ್ರೂ ಸಹ ಅದನ್ನು ಒಪ್ಪೋದಿಲ್ಲ. ಸೊ ಇದನ್ನು ನೀವು OBC ಕೆಳಗೂ ಬರೋದಿಲ್ಲ, ST ಕೆಳಗೂ ಬರೋದಿಲ್ಲ, ನೀವು ಯಾವ ಸೆಕ್ಷನಿಗೂ ಸೇರದೇ ಇದ್ದಾಗ ಹೇಗೆ ಅವರು ಮುಂದೆ ಬದುಕಲು ಸಾಧ್ಯವಾಗುತ್ತದೆ? ಹೀಗೆ ಸರ್ಕಾರವೇ ಸಹ ಅವರನ್ನು ಹೊರಹಾಕಿದ್ದಲ್ಲಿ ಹೇಗೆ ಅವರು ಮುಂಸಾಗಲು ಸಾಧ್ಯವಾಗುತ್ತದೆ? ಸೊ ಇಲ್ಲಿ ಈ ಆರ್ಟಿಕಲ್ನಲ್ಲಿ ನಾವು ಎಕ್ಸಾಮಿಗೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಕಲ್ಬೇಲಿಯಾ ಅಂಥೇಳಿ ಒಂದು ಕಲೆ, ಅದು ರಾಜಸ್ಥಾನಿಗೆ ಸೇರಿರುವಂಥದ್ದು. ಅದು ನಮಗೆ ಪ್ರಿಲಿಮ್ಸಲ್ಲಿ 1 ಮಾರ್ಕ್ಸ್ ಕ್ವಶನ್ ಆಗಿ ಬರಬಹುದು. ಅದರ ಜೊತೆಯಲ್ಲಿ ಒಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಸಾಂಸ್ಕೃತಿಕ ಎಕಾನಮಿ ಏನಿದೆ ಅದು ಸುಮಾರು ಲಕ್ಷಾಂತರ ಜನಗಳಿಗೆ ಅಗ್ರಿಕಲ್ಚರಿಂದ ಹೊರಬಂದು ಒಂದಿಷ್ಟು ಕೆಲಸ ಮಾಡಿ ಸಂಸ್ಕೃತಿನ ಉಳಿಸ್ಕೊಂಡು ಹೋಗಲು ಸಾಧ್ಯವಾಗಲಿದೆ. ಭಾರತದ ಆರ್ಥಿಕ ವ್ಯವಸ್ಥೆ, ಅದರ ಜೊತೆಯಲ್ಲಿ ಸಾಫ್ಟ್ ಪವರ್ ಅಂತ ಏನು ಕರಿತೀವಿ, ಸಾಫ್ಟ್ ಪವರಲ್ಲೂ ಸಹ ನಾವು ಹೆಚ್ಚಿನ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ಸ್ಗಳನ್ನು ಕಾಣಲು ಸಾಧ್ಯವಿದೆ. ಇಲ್ಲಿ ಒಟ್ಟು ಅರ್ಥ ಮಾಡ್ಕೋಬೇಕಾಗಿರೋದು ಬರೀ ಹಣದ ಮಾತಲ್ಲ. ಇದು ನಮ್ಮ ಭಾರತದ ಸಂಸ್ಕೃತಿ ಹಾಗೂ ನಮ್ಮ ಭಾರತದ ವೈವಿಧ್ಯತೆ, ನಮ್ಮ ಕಲೆ ಹಾಗೂ ಸಂಸ್ಕೃತಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಅದನ್ನು ಉಳಿಸ್ಕೊಂಡು ಹೋಗೋದು
ಲಕ್ಷಾಂತರ ಹಣ ಅಥವಾ ಕೋಟ್ಯಾಂತರ ಟ್ರಿಲಿಯನ್ಸ್ ಆಫ್ ಮನಿ ಮಾಡೋದ್ರಿಂದ ಅಲ್ಲ, ನಮ್ಮ ಕಲೆ ಸಂಸ್ಕೃತಿ ಹಾಗೂ ನಮ್ಮ ಐಡೆಂಟಿಟಿನ ಉಳಿಸ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕ್ರಿಯೇಟಿವ್ ಎಕಾನಮಿ ಹಾಗೂ ಅದರ ಮೇಲೆ ಡಿಪೆಂಡೆಂಟ್ ಇರುವಂಥವರು ಏನು ಪರಿಸ್ಥಿತಿ ಇದೆ, ಹಾಗೆ ಇಂಡಿಯನ್ ಎಕಾನಮಿಕ್ ಸ್ಟ್ರಕ್ಚರಲ್ಲಿ ಅಂದರೆ ಇಂಡಿಯನ್ ಎಕಾನಮಿ ಅಥವಾ ಇಂಡಿಯನ್ ಸಿಸ್ಟಮನ್ನು ಸಾಮಾಜಿಕ ಹಾಗೂ ಆರ್ಥಿಕ ಅಂತ ಡಿವೈಡ್ ಮಾಡಿದ್ದಲ್ಲಿ ಅಲ್ಲಿ ರಚನಾತ್ಮಕ ಎಕಾನಮಿಗೂ ಒಂದು ಭಾಗವನ್ನು ಕೊಡಬೇಕು ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಸೊ ಇಲ್ಲಿ ಕೊಟ್ಟಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ಹೆಚ್ಚಿನ ಮಾತ್ರದಲ್ಲಿ ಜ್ಞಾನವನ್ನು ಕೊಟ್ಟಿದೆ ಅಂತ ನಂಬುತ್ತಾ ಮತ್ತೆ ಹೊಸ ಆರ್ಟಿಕಲ್ ಅಥವಾ ಹೊಸ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.